ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ ದೇವಾಯ ತಸ್ಮೈ ನಮಃ. ಜೀವನ್ಮುಕ್ತ ಮಹಾತ್ಮರಲ್ಲಿ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರಲ್ಲೂ ಸುಪ್ತವಾಗಿ ನೆಲೆಸಿರತಕ್ಕಂಥ ಆ ವಿಶ್ವ ಚೈತನ್ಯಕ್ಕೆ ನಮಸ್ಕರಿಸುತ್ತಾ, ಸೋದರ ಸೋದರಿ, ಈ ದಿನ ಪರಿಚಯ ಮಾಡಿಕೊಡುವಾಗ ಹೇಳಿಕೊಟ್ರು, ಅಂದರೆ ಉಪನ್ಯಾಸಗಳನ್ನು ಬಹಳಷ್ಟು ಕೊಟ್ಟಿದ್ದೀನಿ ಅಂತ. ಆದರೆ ಅದು ಬಹಳಷ್ಟು ಅಂದರೆ ನನಗೆ ಅಷ್ಟೊಂದು ಅನಿಸಲ್ಲ. ನಾನಿನ್ನೂ ಏನೋ ಅಂಬೆಗಾಲಿಡ್ತಾ ಇದ್ದೀನಿ ಈಗ ಇನ್ನು ಅಂತ ಅನ್ಸೋದು. ನೀವೆಲ್ಲರೂ ಕೂಡ ಸಾಹಿತ್ಯವನ್ನು ಸಾಕಷ್ಟು ಜನ ಓದಿರ್ತೀರ, ಮನಸ್ಸಿನ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರ. ಆದರೂ ಕೂಡ ನಮ್ಮ ಮನಸ್ಸು ಎಷ್ಟೇ ನಾವು ತಿಳ್ಕೊಂಡಿದ್ರೂ ಕೂಡ ಎಲ್ಲೆಲ್ಲ ಹರಿದು ಹೋಗ್ತಾ ಇರುತ್ತೆ. ಅಂದರೆ ನಾವಿನ್ನೂ ಯಾವ ದೇಹಗಳಲ್ಲಿ ಜೀವನ ಮಾಡ್ತಾಯಿದ್ದೀವಿ ಅನ್ನೋದನ್ನು ಮೊದಲು ತಿಳ್ಕೊಂಡಾಗ, ಮೊದಲಿಗೆ ನಾವು ನಮ್ಮ ಈ 3 ದೇಹಗಳೇ, ಸ್ಥೂಲ ದೇಹ, ಕಾಮದೇಹ ಮತ್ತು ಕೆಳಮನೋದೇಹ, ಈ 3ರಲ್ಲೇ ಸುತ್ತಾ ಇರೋದ್ರಿಂದ ನಮ್ಮ ಮನಸ್ಸು ಸಾಕಷ್ಟು ಆಕರ್ಷಣೆಗಳಿಗೆ ಒಳಪಡುತ್ತೆ. ಎಷ್ಟೇ ತಿಳ್ಕೊಂಡಿದ್ದೀವಿ ಅಂದ್ಕೊಂಡ್ರೂ ಕೂಡ ಈ ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣ ಇರೋದಿಲ್ಲ ಮನಸ್ಸು, ಅಲ್ವಾ? ಮನಸ್ಸು ಬಹಳ ಚಂಚಲ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ನಮಗೆ ಕೊಡುವಷ್ಟು ಕಷ್ಟ, ಅಂದರೆ ನಾವು ಅಂದ್ಕೊಳ್ತೀವಿ ಕಷ್ಟ ಅಂತ. ಮನಸ್ಸನ್ನು ನಾವು ನೋಡ್ಕೊಂಡಿಲ್ಲ, ಮನಸ್ಸನ್ನು ನಾವು ಯಾವಾಗಲೂ ನಮ್ಮ ಕೆಲಸಗಳಲ್ಲೇ ನಿರತರಾಗ್ಬಿಟ್ಟಿದ್ದೀವಿ. ಹೇಗೆ ಅಂತ ಹೇಳಿದರೆ, ನಮ್ಮ ಮನಸ್ಸು, ನಾವು ಎಲ್ಲರೂ ಇದನ್ನು ಒಟ್ಟಾಗಿ ಹೋಗೋಣ, ಎಲ್ಲರೂ ಮನಸ್ಸಿನ ಬಗ್ಗೆ ಎಲ್ಲರೂ ಒಟ್ಟಾಗಿ ತಿಳ್ಕೊಳ್ಳೋಣ. ನಾನು ಹೇಳೋದು ನೀವು ಕೇಳೋದಲ್ಲ, ಎಲ್ಲರೂ ಒಟ್ಟಾಗಿ ಆ ಮನೋಲೋಕಕ್ಕೆ ಪ್ರಯಾಣ ಮಾಡೋಣ ಅಂತ ಹೇಳ್ತಾ, ಮನಸ್ಸಿನ ಬಗ್ಗೆ ಏನೆಲ್ಲ ವಿಷಯಗಳಿದೆ, ಇದು ನಾನು ಹೇಳೋದಲ್ಲ, ನಮ್ಮ ಮಹಾತ್ಮರು ತಿಳಿಸಿರ್ತಕ್ಕಂಥದ್ದು. ಅಂದರೆ ಮಾತೆ ಆ್ಯನಿ ಬೆಸೆಂಟ್ರು ಏನು ಹೇಳ್ತಾರೆ, ಎಷ್ಟೆಲ್ಲ ಆ ಮಹಾತ್ಮರುಗಳು ಮನಸ್ಸಿನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ, ದಿವ್ಯ ದೃಷ್ಟಿಯಿಂದ ಏನೆಲ್ಲ ತಿಳ್ಕೊಂಡಿದ್ದಾರೆ, ಆ ಎಲ್ಲ ವಿಷಯಗಳನ್ನು ಕೂಡ ನಾವೆಲ್ಲರೂ ಒಟ್ಟಾಗಿ ಅಧ್ಯಯನ ಮಾಡ್ತಾ ಹೋಗೋಣ ಅಂತ ಹೇಳ್ತೀನಿ. ಮೊದಲು ನಾವೆಲ್ಲರೂ ಕೂಡ ಮನುಷ್ಯರು ಅಂತಾಗಿರೋದು ಈ ಮನಸ್ಸಿರೋದ್ರಿಂದಲೇ. ಮನಸ್ಸು ಯಾವಾಗ ಬಂತೋ ಆಗಲಿಂದ ಮನುಷ್ಯರು ಅಂತ ಕರೆಸ್ಕೊಂಡಿದ್ದೀವಿ. ನಾವು ಬಂದಿದ್ದು ಸಸ್ಯದಿಂದ, ಖನಿಜದಿಂದ, ಸಸ್ಯದಿಂದ ಪ್ರಾಣಿಗಳಾಗಿ ಮನುಷ್ಯರಾಗಿ ಬಂದಿದ್ದೀವಿ. ಮನುಷ್ಯ ಅಂತ ಬಂದ ಮೇಲೆ ಮನಸ್ಸು ಯೋಚನೆ ಮಾಡೋ ಶಕ್ತಿ ಇರೋದು ಮನುಷ್ಯನಿಗೆ ಮಾತ್ರ. ಅದರಿಂದ ನಾವೆಲ್ಲ ಮನಸ್ಸಿನ ಬಗ್ಗೆ ಬಹಳಷ್ಟು ಗಮನ ಕೊಡಬೇಕು ಅಂತ ಎಲ್ರಿಗೂ ಅನಿಸಿರುತ್ತೆ ಅಲ್ವಾ, ಒಂದಲ್ಲ ಒಂದ್ಸಲಿ. ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತಪ್ಪ ಅನ್ನೋದನ್ನು ಇವತ್ತು ನಾವೆಲ್ಲರೂ ತಿಳ್ಕೊಳ್ಳೋಣ. ನಮ್ಮ ಮನಸ್ಸಿನ ದುರ್ಬಲತೆಗಳೇನು, ಅದನ್ನು ಹೇಗೆ ನಾವು ಜಯಿಸಬೇಕು, ಆ ದುರ್ಬಲತೆಗಳನ್ನು ನಮ್ಮನ್ನು ಹೇಗೆ ನಾವು ನೀಗಿಸಿಕೊಂಡು ಅದನ್ನು ನಮ್ಮ ಉಪಕರಣವನ್ನಾಗಿ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ನಾವೆಲ್ಲರೂ ತಿಳಿತಾ ಹೋಗೋಣ. ಅಂದರೆ ಅವರು ಹೇಳ್ತಾರೆ, ಈ ಪುಸ್ತಕವನ್ನು ಬರೆದಿರೋದೇ ನಾವು ಆ್ಯನಿ ಬೆಸೆಂಟ್ರ ಒಂದು ಪುಸ್ತಕವನ್ನು ಎಲ್ಲರೂ ಸಾಮಾನ್ಯವಾಗಿ ಕೇಳಿದ್ದೀವಿ, ಮನಃಶಕ್ತಿ, ಸ್ವಾಧೀನ, ವ್ಯವಸಾಯ ಅಂತ ಹೇಳಿ, ಥಾಟ್ ಪವರ್, ಇಟ್ಸ್ ಕಂಟ್ರೋಲ್, ಕಲ್ಚರ್ ಅಂತ ಹೇಳಿ ಅಲ್ವಾ. ಅದರಲ್ಲಿ ಅವರು ಬಹಳಷ್ಟು ಹೇಳ್ತಾ ಹೋಗ್ತಾರೆ, ಮನಸ್ಸು ಅಂದರೆ ಎಲ್ಲಿಂದ ಬಂತು, ಹೇಗೆ ಉದಯವಾಯಿತು, ಅದು ಹೇಗೆ ನಮಗೆ ತೊಂದರೆ ಕೊಡುತ್ತೆ, ಹೇಗೆ ನಮಗೆ ಸಹಾಯ ಮಾಡುತ್ತೆ, ಅದನ್ನು ನಾವು ಹೇಗೆ ನಮ್ಮ ಸ್ವಾಧೀನಕ್ಕೆ ತಗೊಳ್ಳೋದು ಹೇಗೆ, ಅದನ್ನೆಲ್ಲ ವಿವರವಾಗಿ ಹೇಳ್ತಾ ಹೋಗ್ತಾರೆ. 1 ಗಂಟೆ ಅವಧಿಯಲ್ಲಿ ನಾನು ಎಲ್ಲವನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಳ್ತೀನಿ, ಯಾಕಂದರೆ ಅದು ಬಹಳಷ್ಟು ವಿಷಯಗಳಿದೆ. ಮನಸ್ಸು ಆಕಾಶದಷ್ಟು ವಿಶಾಲ ಅಂತ ಹೇಳ್ಬೋದು. ನಮ್ಮ ಮನಸ್ಸು ನಮ್ಮ ಕಣಿಗೆ ಕಾಣೋದಿಲ್ಲ, ಮನಸ್ಸು ಕಾಣೋದಿಲ್ಲ. ಅದನ್ನು ಆಕಾಶ ತತ್ವ ಅಂತ ಹೇಳಬಹುದು ಮನಸ್ಸು ಅಂತ ಹೇಳಿದರೆ ಅಲ್ವಾ. ಆಕಾಶ ಎಷ್ಟು ವಿಶಾಲವಾಗಿದೆಯೋ ಅಷ್ಟು ವಿಶಾಲವಾಗಿದೆ ನಮ್ಮ ಈ ಮನಸ್ಸಿನ ಮಹಿಮೆ ಕೂಡ ಅಂತ ಹೇಳ್ಬೋದು. ಅದನ್ನು ನಾವೆಲ್ಲರೂ ಕೂಡ ನಿಧಾನವಾಗಿ ಪ್ರಯತ್ನ ಮಾಡೋಣ, ನಮ್ಮ ಮನಸ್ಸನ್ನು ನಾವು ಎಷ್ಟು ತಿಳ್ಕೊಳ್ಳೋಕ್ಕಾಗತ್ತೆ ಅನ್ನೋದನ್ನು. ಸಾಮಾನ್ಯವಾಗಿ ಹೇಳೋ ಮಾತು, ಮನಸ್ಸಿದ್ದಲ್ಲಿ ಮಾರ್ಗ ಇದೆ ಅಲ್ವಾ. ವೇರ್ ದೇರ್ ಈಸ್ ವಿಲ್ ದೇರ್ ಈಸ್ ದ ವೇ. ನಾವು ಮನಸ್ಸು ಮಾಡಿದರೆ ಏನೆಲ್ಲ ಮಾಡ್ಬೋದು, ಒಳ್ಳೆಯದನ್ನು ಮಾಡ್ಬೋದು, ಕೆಟ್ಟದ್ದನ್ನು ಮಾಡ್ಬೋದು. ಮನಃಶಕ್ತಿನ ಇನ್ನೂ ಒಂದು ಕಡೆ ಹೇಳ್ತಾರೆ, ಇದು ಮಹಾಶಕ್ತಿ. ಮನುಷ್ಯನ ಶಕ್ತಿ ಬಹಳ ಕಡಿಮೆ ಇಲ್ಲ. ನಾವು ಇದನ್ನು ಅರ್ಥ ಮಾಡಿಕೊಂಡು ನಮಗೆ ಬೇಕಾದ ಹಾಗೆ, ನಮಗೆ ಅನುಕೂಲವಾಗೋ ಹಾಗೆ ಇದನ್ನು ನಾವು ಬಳಸ್ಕೊಂಡ್ರೆ ಇದು ಮಹಾಶಕ್ತಿ ಆಗತ್ತೆ. ಹೇಗೆ ಅನ್ನೋದನ್ನು ನೋಡೋಣ. ಮನಸ್ಸು ಅಂದರೆ ಇನ್ನೇನಿಲ್ಲ, ಅದನ್ನು ಹೇಳ್ತಾರೆ ಜೆ ಕೃಷ್ಣಮೂರ್ತಿಯವರು ಹೇಳೋ ಹಾಗೆ, ಇದು ಬಂಡಲ್ ಆಫ್ ಥಾಟ್ಸ್. ಮನಸ್ಸಿನ ಕೆಲಸನೇ ಯೋಚನೆ ಮಾಡೋದು. ಅದರಲ್ಲಿರೋದು ಬರೀ ಯೋಚನೆಗಳೇ ಇನ್ನೇನಿಲ್ಲ, ಅಥವಾ ನೆನಪುಗಳು.
ಹಿಂದೆ ಮಾಡಿದ್ದು, ಇನ್ನು ನಾವೇನು ಮಾಡಿದೆ, ನಿನ್ನೆ ಏನು ಮಾಡಿದೆ, ಮೊನ್ನೆ ಏನು ಮಾಡಿದೆ, ಅಥವಾ ನಾಳೆ ಏನು ಮಾಡ್ತೀನಿ ಯೋಚನೆ ಮಾಡೋದು, ಇದೆಲ್ಲ ಕೂಡ ಯೋಚನೆಗಳು. ಅದು ಹೇಗಿದೆ ಅಂತ ಹೇಳಿದ್ರೆ ನಾವು ಇವಾಗ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕಷ್ಟ. ನಾವು ಥಿಯೋಸಾಫಿಕಲ್ ಸೊಸೈಟಿಗೆ ಬರೋ ಮುಂಚೆ ನಮ್ಮ ಮನಸ್ಸು ಹೇಗಿತ್ತು ಅಲ್ವಾ? ಬಹಳ ಗೊಂದಲಮಯವಾಗಿತ್ತು. ಅದನ್ನು ನಾವೇನು ಹೇಳಬಹುದು ಅಂದರೆ, ಸಿಕ್ಕಿದ್ದನ್ನೆಲ್ಲ ತುಂಬಿ ಇಟ್ಬಿಡ್ತಾ ಇದ್ವಿ. ಅದನ್ನು ಡಸ್ಟ್ಬಿನ್ ಅಂತ ಥರ ನೋಡ್ಕೊಳ್ತಾ ಇದ್ವಿ ನಾವು. ಮನಸ್ಸಿನಲ್ಲಿ ಹಾಗೆ ನಮಗೆ ಬೇಕಾದ್ದು ಬೇಡವಾದ್ದು ಎಲ್ಲವೂ ಇದೆ. ಇದು ಹೀಗಿರುವಾಗ ಈ ಮನಸ್ಸಿನ ಯೋಚನೆ ಅಂದರೆ ಹೇಗೆ ಕೆಲಸ ಮಾಡುತ್ತಪ್ಪ ಮನಸ್ಸು ಅಂತ ಹೇಳಿದರೆ, ಒಂದು ಕ್ಯಾಮ್ರಾದಲ್ಲಿ ಹೇಗೆ ಫೋಟೋಗಳು ತೆಗಿತೀವೋ, ಕ್ಯಾಮ್ರಾ ಹೇಗೆ ಫೋಟೋಗಳು ತೆಗಿಯೋಕ್ಕೆ ಅನುಕೂಲ ಆಗಿದೆಯೋ, ಹಾಗೆ ಆ ರೂಪಗಳು, ಯಾವ ವಸ್ತುಗಳನ್ನು ನಾವು ಫೋಟೋ ತೆಗಿತೀವಲ್ವ ಕ್ಯಾಮ್ರಾದಿಂದ, ಅವು ಬರುವ ಕಿರಣಗಳಿಂದ ತನ್ನಲ್ಲಿ ಆ ರೂಪಗಳನ್ನು ಪ್ರತಿಬಿಂಬಿಸುತ್ತೆ ಕ್ಯಾಮ್ರಾ ಅಲ್ವಾ? ಆ ಕಿರಣಗಳ ಆ ವಸ್ತು ಮೇಲೆ ಕಿರಣಗಳನ್ನು ಹರಡಿಸಿ ಅದರಿಂದ ಒಂದು ಬಿಂಬವನ್ನು ಹಿಡ್ಕೊಳ್ಳುತ್ತೆ. ಇದು ಹಾಗೆ ನಮ್ಮ ಮನಸ್ಸು ಹೇಗೆ ಅಂತ ಹೇಳಿದ್ರೆ, ಜೀವಾತ್ಮನು ಹೊರಗಿನ ವಸ್ತುಗಳನ್ನು ನೋಡೋದು, ಅದನ್ನು ನೆನಪಲ್ಲಿ ಇಟ್ಕೊಳ್ಳೋದು, ಇದೆಲ್ಲ ಕೂಡ ಮನಸ್ಸಿನ ಮುಖಾಂತರ. ಈ ಮನಸ್ಸಿನಲ್ಲಿ ಆ ಒಂದು ಚಿತ್ರ ಮೂಡುತ್ತೆ ನಮಗೆ. ನಾವೇನೋ ಒಂದು ವಸ್ತುವನ್ನು ನೋಡ್ತೀವಿ, ಅದು ಕಣ್ಣು ನೋಡುತ್ತೆ, ಮತ್ತು ಅದು ನಮ್ಮ ಮಿದುಳು ಇರುತ್ತಲ್ಲ, ನಮ್ಮ ಮಿದುಳು ಅದನ್ನು ಗ್ರಹಿಸುತ್ತೆ, ಅದನ್ನು ಮತ್ತೆ ನಮಗೆ ನಮ್ಮ ಮನೋದೇಹಕ್ಕೆ ಕಳಿಸುತ್ತೆ. ಆ ಎಲ್ಲ ಕಳಿಸೋದ್ರಿಂದ ಅದು ಅಲ್ಲಿ ಒಂದು ಚಿತ್ರ ಬರುತ್ತೆ. ಹೀಗೆ ನಮ್ಮ ಮನಸ್ಸು ಕೆಲಸ ಮಾಡುತ್ತೆ. ಇನ್ನೊಂದು ಉದಾಹರಣೆ ಏನಂತ ಹೇಳಿದ್ರೆ, ಕನ್ನಡಿ ಏನು ತೋರಿಸುತ್ತೆ? ನಮ್ಮ ರೂಪನ ತೋರಿಸುತ್ತೆ. ಕನ್ನಡಿಯಲ್ಲಿ ನಮ್ಮ ರೂಪ ಹೇಗೆ ಕಾಣಿಸುತ್ತೋ ಹೀಗೆ ನಾವು ನಮ್ಮ ಬರೀ ನಾವು ಮನಸ್ಸಿಂದ ನೋಡಿದಾಗ ಬರೀ ಅಷ್ಟೇ ಆ ಪ್ರತಿಬಿಂಬ ಅಷ್ಟೇ ಕಾಣೋದು, ಕನ್ನಡಿಯಲ್ಲಿ ಏನು ಕಾಣುತ್ತೋ ಹಾಗೆ. ಆದರೆ ನಿಜವಾಗಲೂ ನಾವು ಅದನ್ನು ಪೂರ್ತಿ ನೋಡ್ತೀವ? ಕನ್ನಡಿಯಲ್ಲಿ ಕಾಣೋದು ಪೂರ್ತಿ ಸತ್ಯನಾ? ಅಲ್ಲ, ಬರೀ ಹೊರಗಿನ ರೂಪ ಮಾತ್ರ ಕನ್ನಡಿ ತೋರಿಸುತ್ತೆ. ಆ ವಸ್ತುವಿನ ಒಳಗಡೆ ಏನಾದರೂ ಇರೋ ತೋರಿಸುತ್ತಾ? ಇಲ್ಲ. ಈ ಮನಸ್ಸು ಕೂಡ ಹಾಗೆ. ಈ ಮನಸ್ಸು ಏನು ತೋರಿಸುತ್ತೆ? ಬರೀ ಪ್ರತಿಬಿಂಬ, ಅಲ್ಲೇನಿದೆ ಅದನ್ನು ತೋರಿಸುತ್ತೆ. ಆದರೆ ನಿಜವಾಗಲೂ ಯಾವಾಗ ನಾವು ಸತ್ಯವನ್ನು ನೋಡೋದು ಅಂತ ಹೇಳಿದರೆ, ನಮ್ಮೊಳಗೆ ಜೀವನ ಮಾಡ್ತಾ ಇದ್ದಾನಲ್ಲ ಜೀವಾತ್ಮ, ಆ ಜೀವಾತ್ಮ ಮನಸ್ಸನ್ನು ಉಪಯೋಗಿಸ್ಕೊಂಡು ಆ ವಸ್ತುವನ್ನು ತಿಳ್ಕೊಂಡು ಸರಿಯಾಗಿ ನೋಡಿದಾಗ ಅದು ನಮಗೆ ಸತ್ಯ ಆಗುತ್ತೆ. ಆದ್ದರಿಂದ ಮನಸ್ಸು ಸಂಪೂರ್ಣ ಸತ್ಯವನ್ನು ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಅದರಿಂದಲೇ ಮೇಡಮ್ ಬ್ಲವಾಟ್ಸ್ಕಿ ಅವರು ಹೇಳ್ತಾರೆ, ಮನಸ್ಸು ಸತ್ಯದ ಕೊಲೆಗಾರ ಅಂತ ಹೇಳ್ತಾರೆ. ಸತ್ಯವನ್ನು ಹೇಳೋದಿಲ್ಲ ಮನಸ್ಸು. ಅದೇನು ಹೇಳುತ್ತೆ? ಏನೋ ಒಂದು ಪ್ರತಿಬಿಂಬ, ವಸ್ತು ಹೀಗಿದೆ, ರೂಪ ತೋರಿಸುತ್ತಷ್ಟೆ. ರೂಪ ಮಾತ್ರನೇ ವಸ್ತು ಅಲ್ಲ, ರೂಪ ಮಾತ್ರನೇ ಮನುಷ್ಯ ಅಲ್ಲ. ನಾವೆಲ್ಲರೂ ಕೂಡ ಏನಾಗಿದ್ದೀವಿ? ಚೈತನ್ಯ ರೂಪರಾಗಿದ್ದೀವಿ. ನಮ್ಮೊಳಗೆ ಜೀವಾತ್ಮ ಇದ್ದಾರೆ, ನಮ್ಮೊಳಗೆ ಒಂದು ಚೈತನ್ಯ ಇದೆ. ಅದನ್ನು ತೋರಿಸಲಿಕ್ಕೆ ಮನಸ್ಸಿಗೆ ಸಾಧ್ಯ ಇಲ್ಲ. ಅವ್ರು ಹೇಳ್ತಾರೆ, ನಾವು ಇದನ್ನು ಮನೋದೇಹ ಅಂತ ಹೇಳ್ತೀವಿ, ಮನೋದೇಹದ ಬಗ್ಗೆ ಓದ್ತೀವಿ. ಮನೋದೇಹದಲ್ಲಿ 7 ಉಪಲೋಕಗಳು, ಲೋಕಗಳಿಗೆ ತಕ್ಕ ಹಾಗೆ ನಮ್ಮ ದೇಹ ನಿರ್ಮಾಣ ಆಗಿದೆ. ಸ್ಥೂಲ ಲೋಕದಲ್ಲಿ ಸ್ಥೂಲ ದೇಹ ಕೆಲಸ ಮಾಡುತ್ತೆ. ಇದು ಕೂಡ 7 ಉಪಲೋಕಗಳಲ್ಲಿ ಕೆಲಸ ಮಾಡುತ್ತೆ. ಮೊದಲು 3 ಉಪಲೋಕಗಳು ಅಂತ ಹೇಳ್ತೀವಿ, ಇವೆಲ್ಲ ಕೂಡ ಒಂದಾದ ಮೇಲೆ ಒಂದು. ಆಮೇಲೆ 4 ಸೂಕ್ಷ್ಮ ಲೋಕಗಳು ಅಂತ ಹೇಳ್ತೀವಿ, ಸ್ಥೂಲದಲ್ಲೇ ಇದೆ. ಘನ, ದ್ರವ, ಅನಿಲ. ಅದಾದ ಮೇಲೆ ಅತಿವಾಯು ತತ್ವಗಳು ಅಂತ ಹೇಳ್ತೀವಿ. ಹೀಗೆ ಕಾಮದೇಹದಲ್ಲೂ ಕೂಡ 7 ಭಾಗಗಳಿದೆ. ಕೆಳಗಿನ 3 ಕೆಳ ಕಾಮಲೋಕ. ಹಾಗೆ ಮನಸ್ಸಲ್ಲೂ ಕೂಡ 7 ಉಪಭಾಗಗಳಿವೆ. ಕೆಳಗಿನ 4 ಲೋಕಗಳು ಏನು ಹೇಳ್ತೀವಿ, ಅವು ಕೆಳ ಮನಸ್ಸನ್ನು ಪ್ರತಿನಿಧಿಸುತ್ತೆ. ಸದ್ಯಕ್ಕೆ ನಾವು ಬಳಸ್ತಾ ಇರೋದು ಬರೀ ಕೆಳ ಮನಸ್ಸೇ, ದೇಹಾತ್ಮ ಅಂತ ಹೇಳ್ತೀವಿ. ಸ್ಥೂಲ, ಕಾಮ ಮತ್ತು ಕೆಳ ಮನೋದೇಹ, ಈ 3ರಲ್ಲೇ ನಮ್ಮ ಜೀವನ ನಡೀತಾ ಇದೆ. ಅಲ್ಲಿಂದ ಮುಂದಕ್ಕೆ ನಾವಿನ್ನು ಹೋಗ್ತಾ ಇಲ್ಲ. ಯಾಕಂದರೆ ನಾವಿನ್ನು ಇಲ್ಲೇ ಸಿಕ್ಕಾಕೊಂಡಿದ್ದೀವಿ. ಇನ್ನು ನಮ್ಮ ಭಾವನೆಗಳು, ಕಾಮದೇಹದ ಭಾವನೆಗಳಲ್ಲಿ, ಸ್ಥೂಲ ದೇಹದ ಲಿಮಿಟೇಷನ್ಸ್ಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ. ಆದರೆ ನಿಜವಾಗಲೂ ಈ ಮನಸ್ಸು ಒಂದೇ ನಮಗೆ ಸಾಧನ ಸಾಮಗ್ರಿ. ನಾವು ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ, ನಾವು ಮುಂದುವರಿಯೋದಕ್ಕೆ, ಬೆಳೆಯೋದಕ್ಕೆ, ನಾವು ಮಾನವರಾಗಿದ್ದೀವಿ, ಮುಂದೆ ಅತಿಮಾನವರು ಅಥವಾ ಮಾನವಾತೀತರಾಗೋದಕ್ಕೆ ಇದು ನಮಗೆ ಸಾಧನ ಸಾಮಗ್ರಿ ಅಂತ ಹೇಳ್ಬೋದು. ಅಂದರೆ ಇದರ ಮೂಲಕನೇ ನಾವು ಎಲ್ಲವನ್ನು ತಿಳ್ಕೊಬೇಕು. ಇದಾಗಲ್ಲಪ್ಪ, ಇದು ಬಿಟ್ಟರೆ ನಂಗೆ ಇನ್ನೇನೋ ಸಿಗುತ್ತೆ, ಇಲ್ಲ, ಇದರಲ್ಲೇ ಮಾಡಬೇಕು. ಈ ದೇಹನೇ ಉಪಯೋಗಿಸ್ಕೊಳ್ಬೇಕು, ಈ ಕಾಮದೇಹವನ್ನು, ಈ ಸ್ಥೂಲ ದೇಹವನ್ನು, ಈ ಮನೋದೇಹವನ್ನೇ ಉಪಯೋಗಿಸ್ಕೊಂಡು ನಾವು ಇದನ್ನು ನಮಗೆ ಹೇಗೆ ಬೇಕೋ ಹಾಗೆ ಪಳಗಿಸ್ಕೊಳ್ಬೇಕು ಅಂತ ಹೇಳ್ತೀವಿ. ಪಳಗಿಸೋದು ಹೇಳ್ತಾರೆ. ಸದ್ಯಕ್ಕೆ ನಾವು ಈಗೆಲ್ಲ ಮಾಡ್ತಾ ಇದ್ದೀವಲ್ಲ, ಇದು ಹೇಗೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ ಅಂದರೆ, ಬಣ್ಣದ ವಸ್ತುಗಳನ್ನು ನೋಡಿದಾಗ ಬಣ್ಣದ ಕನ್ನಡಕ ಹಾಕ್ಕೊಂಡಿರ್ತೀವಿ ನಾವು ಅಂದ್ಕೊಳ್ಳಿ. ನಾವು ಹಳದಿ ಬಣ್ಣದ ವಸ್ತುನ ನೀಲಿ ಬಣ್ಣದ ಕನ್ನಡಕದಿಂದ ನೋಡಿದಾಗ ಕಪ್ಪಾಗೆ ಕಾಣುತ್ತೆ. ನೀವು ಯಾವುದೇ ವಸ್ತುನ ನೋಡಿ ಅದು ಕಪ್ಪಾಗಿ ಕಾಣುತ್ತೆ. ಹಸಿರು ಬಣ್ಣದ ಪದಾರ್ಥ ನೋಡಿದಾಗ ನೀವು ಕೆಂಪು ಕನ್ನಡಕ ಹಾಕ್ಕೊಂಡು ಹಸಿರು ಬಣ್ಣದ ಯಾವುದಾದ್ರೂ ವಸ್ತು ನೋಡಿ, ಅದು ಕೂಡ ಕಪ್ಪಾಗೆ ಕಾಣುತ್ತೆ. ಆವಾಗ ಯಾವುದ್ರ ದೋಷ ಅದು?
ಹಾಗೆ ನಾವು ಹೀಗೆ ಬಣ್ಣಗಳು ಹೇಗೆ ನಮಗೆ ಮೋಸ ಮಾಡುತ್ತೆ, ನಾವು ನಿಜವಾಗ್ಲೂ ನೋಡ್ತಾ ಇರೋದು ನಾವು ಕನ್ನಡಕ ತೆಗೆದುಬಿಟ್ಟು ನೋಡಿದ್ರೂ ಕೂಡ ಕೆಲವು ಸಲ ನಮ್ಮ ದೃಷ್ಟಿ ದೋಷನೂ ಇರುತ್ತೆ ಇಲ್ವಾ. ನನಗಂತೂ ದೂರದ್ದು ಕಾಣಲ್ಲಪ್ಪ, ಶಾರ್ಟ್ ಸೈಟೆಡ್ನೆಸ್ ಅಂತೀವಿ, ಕೆಲವ್ರಿಗೆ ಹತ್ತಿರದ್ದು ಕಾಣಲ್ಲ. ದೃಷ್ಟಿ ದೋಷದಿಂದ ಕೂಡ ನಮಗೆ ವಸ್ತುಗಳು ಸರಿಯಾಗಿ ಕಾಣಿಸೋದಿಲ್ಲ. ಹೀಗೆ ಕೆಳಮನಸ್ಸು ಭ್ರಾಂತಿಜನ್ಯ ಅಂತ ಹೇಳ್ತಾರೆ. ಹೇಗೆ ಕನ್ನಡಕ ಹಾಕೊಂಡು ನಾವು ವಸ್ತುಗಳನ್ನು ನೋಡಿದ್ರೆ ಅದು ಇದ್ದದ್ದಕ್ಕಿಂತ ಬೇರೆ ಥರ ಕಾಣಿಸ್ತಾ ಇರುತ್ತೋ, ಈ ಕೆಳಮನಸ್ಸು ಕೂಡ ನಮಗೆ ಹಾಗೆ ಭ್ರಾಂತಿಗಳನ್ನ ಉಂಟು ಮಾಡುತ್ತೆ, ಸತ್ಯವನ್ನು ತೋರಿಸೋದಿಲ್ಲ. ಆಗ ನಮ್ಮ ಭಾವನೆಗಳಿಗೆ ತಕ್ಕ ಹಾಗೆ ನಮ್ಮ ಮನಸ್ಸು, ಹೇಗೆ ನಾವು ಬರೀ ಸ್ಥೂಲ ದೇಹದಲ್ಲಿ ಕೆಲಸ ಮಾಡ್ತಾ ಇಲ್ಲ, ಭಾವನಾ ಲೋಕ, ಎಮೋಷನ್ಸ್ ಅಂತ ಹೇಳ್ತೀವಿ. ನಮಗೆ ಕಾಮದೇಹ ಇದೆ, ಈ ಕಾಮದೇಹದಲ್ಲಿ ಭಾವನೆಗಳು ವ್ಯಕ್ತವಾಗ್ತವೆ. ಈ ಭಾವನೆಗಳಿಂದ ಕೂಡ ಅದು ಮಲಿನ ಆಗತ್ತೆ ಇಲ್ವಾ. ನಾವು ಯಾವ ದೃಷ್ಟಿಯಿಂದ ನೋಡ್ತೀವಿ, ಯಾರನ್ನ ನೋಡಿದಾಗ ಒಂದ್ಸಲಿ ನಮಗೆ ಯಾರಿಂದನೋ ನೋವಾಗಿತ್ತು, ಅವ್ರು ನಮಗೆ ಏನೋ ಒಂದು ಸ್ವಲ್ಪ ತೊಂದರೆ ಮಾಡಿದ್ರು, ಅವ್ರು ನೋಡಿದಾಗ ಮತ್ತೆ ನಾವೇನು ಮಾಡ್ತೀವಿ, ಆ ಒಂದು ನೆನಪಿನಿಂದನೇ ಮಾತಾಡಿಸ್ತೀವಿ, ನನಗೆ ಅವತ್ತು ಇವರಿಂದ ಸ್ವಲ್ಪ ತೊಂದರೆ ಆಗಿತ್ತು ಅಂತ ಹೇಳಿ ನೋಡ್ತೀವಿ. ಹಾಗೆ ಭಾವನೆಗಳ ಮಧ್ಯದಲ್ಲಿ ನಮಗೆ ಸತ್ಯವನ್ನು ತೋರಿಸೋದಿಲ್ಲ, ಭ್ರಾಂತಿಯನ್ನು ಉಂಟು ಮಾಡುತ್ತೆ. ಹಾಗಾದರೆ ಈ ಸ್ಥೂಲ ದೇಹವನ್ನು ನೋಡಿ ನಾವು ಒಬ್ಬರನ್ನ ಹೇಳೋಕ್ಕಾಗಲ್ಲ, ಇವ್ರ ಸ್ವಭಾವ ಹೀಗೆ ಇದೆ. ಅವ್ರು ನೋಡಿದ ತಕ್ಷಣ ಹೇಳೋಕ್ಕಾಗುತ್ತಾ? ಇವ್ರ ಮನುಷ್ಯರು ನೋಡಿದ ತಕ್ಷಣ ಇವ್ರು ಹೀಗಿರ್ತಾರೆ, ಇವರು ಕೋಪ ಬರುತ್ತೆ, ಇವರು ಶಾಂತವಾಗಿದ್ದಾರೆ, ಹೇಳೋಕ್ಕಾಗೋದಿಲ್ಲ. ನಾವು ಯಾವಾಗ ನಮ್ಮ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತೀವಿ, ನಮ್ಮ ಅಂತರಾತ್ಮನನ್ನು ಬೆಳೆಸ್ಕೊಳ್ತೀವಿ, ನಾವು ಯಾವಾಗ ನಮ್ಮೊಳಗೆ ಒಂದು ಚೈತನ್ಯ ಇದೆ, ಆ ಭಗವಂತನ ಅಂಶ ಇದೆ ಅಂತ ತಿಳ್ಕೊಂಡು ನಮ್ಮ ಪ್ರಜ್ಞೆಯನ್ನು ಬೆಳೆಸ್ಕೊಂಡಾಗ ನಮಗೆ ಗೊತ್ತು, ನಾವೆಲ್ಲರೂ ಕೂಡ ಆ ಪರಮಾತ್ಮನ ಒಂದು ಅಂಶ, ಪುರುಷಾತ್ಮನ ಒಂದು ಅಂಶ ನಮ್ಮ ಈ ದೇಹಾತ್ಮ. ಆಮೇಲೆ ಆ ಒಂದು ಕಿರಣ ಮಾತ್ರ ನಮ್ಮೊಳಗೆ ಇಳಿದಿರೋದು, ಪೂರ್ತಿ ನಾವು ಆತ್ಮಲೋಕದಿಂದ ಬರೀ ಒಂದು ಕಿರಣವನ್ನು ಕಳಿಸಿದ್ದಾನೆ ನಮ್ಮ ಆತ್ಮ. ಅಷ್ಟು ಅದು ಚಿಕ್ಕದಾಗಿದೆ, ಬೀಜ ರೂಪದಲ್ಲಿದೆ, ಅದನ್ನು ನಾವಿನ್ನೂ ಬೆಳೆಸ್ಕೊಳ್ತಾ ಇದ್ದೀವಿ. ಹೀಗೆ ನಾವು ನಮ್ಮ ಮನಸ್ಸನ್ನು ಬರೀ ಸ್ಥೂಲ ದೇಹವನ್ನು ನೋಡಿ ಹೇಳೋಕ್ಕಾಗಲ್ಲ. ಹಾಗೆ ನಮ್ಮ ಮನಸ್ಸನ್ನು ಸ್ವಾಧೀನಕ್ಕೆ ತಗೊಂಡು ಆ ಮಾರ್ಗದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದಿರಬೇಕು. ನಾವೇನು ಮನಸ್ಸಿನ ವಿಷಯ ತಿಳ್ಕೊಂಡಿದ್ದೀವಿ, ದೇಹಗಳ ವಿಷಯ ತಿಳ್ಕೊಂಡಿದ್ದೀವಿ, ಹಾಗೆ ಸಾಧನೆಯನ್ನು ಯಾರು ಮಾಡಿರ್ತಾರೋ ಅಂಥವರು ಮಾತ್ರ ಯಥಾವತ್ತಾಗಿ ಮನಸ್ಸನ್ನು ತಿಳಿಯುತ್ತಾರೆ. ಸತ್ಯವನ್ನು ತಿಳಿಬೇಕಾದ್ರೆ ನಮ್ಮ ಪ್ರಜ್ಞೆ ಕಾರಣ ದೇಹದ ಮಟ್ಟದಿಂದ ಮಾತ್ರ ತಿಳಿಯೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಶುದ್ಧ ಮನಸ್ಸು, ಕಾರಣ ದೇಹವನ್ನು ಶುದ್ಧ ಮನಸ್ಸು ಅಂತ ಹೇಳ್ತೀವಿ. ಅದು ಮೇಲಿನ ಆತ್ಮಕ್ಕೆ ಹತ್ತಿರ ಇರುವಂಥದ್ದು, ಆತ್ಮಲೋಕಕ್ಕೆ ಹತ್ತಿರ ಇರೋದು ಕಾರಣ ದೇಹ, ಅಲ್ಲಿ ಇರೋದು ಶುದ್ಧ ಮನಸ್ಸು. ಅದರಿಂದ ನೋಡಿದಾಗ ಮಾತ್ರ ನಮಗೆ ಸತ್ಯ ಕಾಣುತ್ತೆ. ಹಾಗೆ ಯಾರು ಆ ಕಾರಣ ದೇಹವನ್ನು ಬೆಳೆಸ್ಕೊಂಡಿರ್ತಾರೋ ಅವರು ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳಿದರೆ, ಒಂದು ವಿಶಾಲ ಭಾವನೆ ಹೇಗೆ ಮೈಗೂಡಿಸ್ಕೊಳ್ಳೋದು ಅಂದರೆ, ಸೂರ್ಯನ ಬೆಳಕು ಎಲ್ಲ ವಿಧವಾದ ಬಣ್ಣಗಳನ್ನು ಒಳಗೊಂಡಿದ್ದರೂ ಅದು ಯಾವ ಬಣ್ಣ ಕಾಣುತ್ತೆ ನಮಗೆ? ಬಿಳಿ ಬಣ್ಣನೇ. 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು. ಆ ಸೂರ್ಯನ ಬೆಳಕಲ್ಲಿ ಎಲ್ಲ ಬಣ್ಣಗಳು ಇದ್ದಾವೆ, ಅದು ಬಿಳಿ ಬಣ್ಣದ ಹಾಗೆ ಕಾಣುತ್ತೆ. ಎಲ್ಲ ಇದ್ದರೂ ಕೂಡ ತೋರಿಸ್ಕೊಳ್ಳಲ್ಲ ಅದು ಬಣ್ಣಗಳು. ಹಾಗೆ ಸತ್ಯದ ನಾನಾ ಮುಖಗಳಿಗೆ ಒಗಡುವಂಥ ವಿಶಾಲ ಭಾವನೆ ನಮ್ಮದಾಗಬೇಕು. ಅಂದರೆ ಎಲ್ಲರೊಳಗೂ ಇರೋ ಸತ್ಯವನ್ನು ಕಾಣೋ ಕಾರಣ ದೇಹವನ್ನು, ಈ ಮನಸ್ಸನ್ನು ನಾವು ಯಾವಾಗ ಬೆಳೆಸ್ಕೊಳ್ತೀವೋ ಆಗ ನಾವು ಮನಸ್ಸನ್ನು ಅರ್ಥ ಮಾಡಿಕೊಂಡು ಎಲ್ಲರನ್ನ ವಿಶಾಲ ಮನೋಭಾವನೆಯಿಂದ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಕಾರಣ ದೇಹ ನಮಗೆ ಎಷ್ಟು ಉಪಯುಕ್ತನೋ, ಅಂದರೆ ಕಾರಣ ದೇಹವನ್ನು ಬೆಳೆಸ್ಕೊಳ್ಳೋದು ಅಂತ ಹೇಳಿದರೆ, ಕಾರಣ ದೇಹದ ಕೆಲಸ ಏನಪ್ಪ ಅಂತ ಹೇಳಿದರೆ ಅದರಲ್ಲಿರೋದು ಅಮೂರ್ತ ರೂಪ, ಅದನ್ನು ಅರೂಪ ದೇಹ ಅಂತ ಕೂಡ ಹೇಳ್ತೀವಿ. ಅದಕ್ಕೆ ರೂಪಗಳಿಲ್ಲ ಕಾರಣ ದೇಹಕ್ಕೆ. ಅಲ್ಲಿ ಅಮೂರ್ತ ರೂಪಗಳು ಅಂದರೆ ಅಮೂರ್ತವಾದ ವಿಷಯಗಳನ್ನು ಚಿಂತನೆ ಮಾಡುತ್ತೆ. ಈಗ ದಯೆ, ಕರುಣೆ, ಅನುಕಂಪ, ಪ್ರೀತಿ, ಪ್ರೇಮ ಇವುಗಳನ್ನೆಲ್ಲ ರೂಪಗಳಲ್ಲಿ ತೋರ್ಸೋಕ್ಕೆ ಸಾಧ್ಯ ಇಲ್ಲ, ಆಗತ್ತಾ? ಇಲ್ಲ. ಅದಕ್ಕೆ ಅದನ್ನು ಅಮೂರ್ತ ವಿಷಯಗಳು ಅಂತ ಹೇಳ್ತೀವಿ. ಅದನ್ನು ಚಿಂತನೆ ಮಾಡೋದು ಕಾರಣ ದೇಹ ಅಥವಾ ಉನ್ನತ ಮನಸ್ಸು ಅಥವಾ ಶುದ್ಧ ಮನಸ್ಸು ಅಂತ ಹೇಳ್ತೀವಿ. ಇದು ಅಷ್ಟಾಗಿ ನಮ್ಮಲ್ಲಿ ಇನ್ನೂ ಬೆಳೆದಿಲ್ಲ. ಅದನ್ನು ಬೆಳೆಸ್ಕೊಳ್ಳೋಕ್ಕೆ ನಾವೆಲ್ಲರೂ ಕೂಡ ಥಿಯೋಸಾಫಿಕಲ್ ಸೊಸೈಟಿಗೆ ಬಂದಿದ್ದೀವಿ, ಉನ್ನತ ಗ್ರಂಥಗಳನ್ನು ಓದ್ತಾ ಇದ್ದೀವಿ. ಈ ಕೆಳಗಿನ ಮನಸ್ಸು ಏನು ಮಾಡುತ್ತೆ ಅಂತ ಹೇಳಿದ್ವಿ, ರೂಪಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳ ಪ್ರವೃತ್ತಿಗಳಲ್ಲೇ ನಿರತವಾಗಿದೆ. ಇದಕ್ಕಾಗಿ ಮೇಲ್ಮಟ್ಟದ ಕಾರಣ ದೇಹದ ಬೆಳವಣಿಗೆಗೆ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಕೆಳಮಟ್ಟದ ದೇಹಕ್ಕೆ ನಾವು ಗಮನ ಕೊಡ್ತಾ ಇದ್ದರೆ, ಕೆಳ ಮನಸ್ಸಿಗೆ ಗಮನ ಕೊಡ್ತಾ ಇದ್ದರೆ, ಅದು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿ ನಾವು ಹೋಗ್ತಾ ಇದ್ದರೆ ನಾವು ಉನ್ನತ ಮನಸ್ಸನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೇಳ್ತೇವೆ, ಈ ಮನಸ್ಸುಗಳು ಕೆಲಸ ಮಾಡೋದು ಕೂಡ ಯಾವ ಆಧಾರದ ಮೇಲೆ ಅಂತ ಹೇಳಿದರೆ ಪ್ರಕೃತಿಯ ಆಧಾರದ ಮೇಲೆ.
ಪ್ರಕೃತಿಯ ತತ್ವಗಳು ಹೇಗೆ ಕೆಲಸ ಮಾಡ್ತಾ ಇದೆಯೋ ಅದಕ್ಕೆ ತಕ್ಕ ಹಾಗೆ ನಮ್ಮ ದೇಹಗಳು ಕೂಡ ಮಾಡ್ತಾ ಇದ್ದಾರೆ. ಅವನ್ನು ನಿಯಮ ಅಂತ ಹೇಳ್ತೀವಿ. ಪ್ರಕೃತಿಯ ಕಟ್ಟಳೆಗಳು, ನಿಯಮಗಳು ಅಂತ ಹೇಳಿದಾಗ ಅವನ್ನು ತಿಳ್ಕೊಂಡು ಪ್ರಯತ್ನದಿಂದ ಯಾರು ನಾವು ಪ್ರಕೃತಿಗೆ ಅನುಗುಣವಾಗಿ ನಾವು ಜೀವನ ಮಾಡ್ತಾ ಹೋಗ್ತೀವೋ ನಾವು ಆವಾಗ ಈ ಶುದ್ಧ ಮನಸ್ಸನ್ನು ಬೆಳೆಸ್ಕೊಂಡು ಹೋಗ್ತೀವಿ. ಹೇಗಪ್ಪ ಈ ಮನಸ್ಸಿನ ಬೆಳವಣಿಗೆಯನ್ನು ನಾವು ತೀವ್ರ ಅಂದರೆ ನಾವು ಬೇಗ ಮುಂದುವರಿಬೇಕು, ಬೇಗ ಬೆಳವಣಿಗೆಯನ್ನು ಹೊಂದಬೇಕು, ಮನಸ್ಸನ್ನು ಶುದ್ಧ ಮಾಡ್ಕೋಬೇಕು, ನನ್ನ ದೇಹಗಳನ್ನು ಶುದ್ಧ ಮಾಡ್ಕೋಬೇಕು ಅನ್ನೋ ಆ ಥರ ಇದೆಯಲ್ಲ, ನಮಗೆ ಹೇಗೆ ತೀವ್ರಗೊಳಿಸ್ಕೊಳ್ಳೋದು, ಹೇಗೆ ಮನಸ್ಸನ್ನು ಬೇಗ ಬೆಳೆಸ್ಕೊಳ್ಳೋದು? ಅದಕ್ಕೆ ಹೇಳ್ತಾರೆ, ಪ್ರಜ್ಞೆಯ ಸಾರಭೂತವಾದ ಲಕ್ಷಣ ಏನಂತ ಹೇಳಿದ್ರೆ ತನಗೆ ಬೇಕಾದ ಪ್ರಕೃತಿಗಳನ್ನು ಆಕರ್ಷಿಸೋದು. ಈ ಪ್ರಜ್ಞೆ ಅನ್ನೋದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಯಾವುದು ನಮಗೆ ಬೇಕೋ ಅದನ್ನು ಆಕರ್ಷಿಸ್ತೀವಿ. ಈಗ ನಾವು ಮಾರ್ಕೆಟಿಗೆ ಹೋದರೆ ನಮಗೆ ಏನು ಬೇಕೋ ಅದನ್ನು ಮಾತ್ರ ನಾವು ನೋಡ್ತೀವಿ, ತೆರೆದೆಲ್ಲ ನಾವು ನೋಡೋದಿಲ್ಲ. ಹಾಗೆ ಈ ಪ್ರಜ್ಞೆ ಅನ್ನೋದು ತನಗೆ ಬೇಕಾದ ಪ್ರಕೃತಿಯನ್ನು ಆಕರ್ಷಿಸುತ್ತೆ. ಯಾವುದು ಬೇಡವೋ ಅದನ್ನು ಹೊರದೋಡುತ್ತೆ. ಬೇಡ ಅಂದರೆ ನಮ್ಮ ಆಲೋಚನೆಗಳು, ನಮ್ಮ ಉನ್ನತ ಮಟ್ಟದ ಆಲೋಚನೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಅದರ ಸ್ವಭಾವ ಕೆಳಗಿನ ಮಟ್ಟದ ಒರಟು ಕಣಗಳನ್ನು ದೂರ ಮಾಡುತ್ತೆ. ಉನ್ನತ ಮಟ್ಟದ ಕಣಗಳು ಬಂದು ಸೇರಿಕೊಳ್ತವೆ. ಹೀಗೆ ಮನುಷ್ಯ ಶರೀರ ಉತ್ತಮಗೊಳ್ತಾ ಹೋಗುತ್ತೆ. ಯಾವುದು ನಮಗೆ ಬೇಕು, ಯಾವುದು ನಮಗೆ ಉಪಕಾರ ಆಗುತ್ತೆ, ಯಾವುದು ನಮಗೆ ಉನ್ನತ ಮಟ್ಟದ ದೇಹವನ್ನು, ಉನ್ನತ ಮನಸ್ಸನ್ನು ಬೆಳೆಸ್ಕೊಳ್ಳೋಕ್ಕೆ ಸಹಕಾರ ಆಗುತ್ತೆ, ಅದನ್ನು ನಾವು ಆಕರ್ಷಿಸಬೇಕು. ಅದನ್ನು ಇಟ್ಕೊಂಡು ಬೇಡದೇ ಇರೋದನ್ನು ಬಿಟ್ಬಿಡಬೇಕು. ಆವಾಗ ನಮ್ಮ ಮನಸ್ಸು ಬೆಳೀತಾ ಹೋಗುತ್ತೆ. ಹೀಗೆ ನಮಗಿಂತ ಸಂಸರಣೆಯಲ್ಲಿ ಯಾರು ಮುಂದೆ ಇದ್ದಾರೆ, ಈ ವಿಕಾಸದಲ್ಲಿ ಎಲ್ಲರೂ ಇದ್ದೀವಲ್ವ, ನಮಗಿಂತ ಬೆಳೆದವರು ಇದ್ದಾರೆ, ನಮಗಿಂತ ಕೆಳಗೆ ಇರೋರು ಇದ್ದಾರೆ, ಚಿಕ್ಕವರು ಇದ್ದಾರೆ, ದೊಡ್ಡವರು ಇದ್ದಾರೆ, ಗುರುಗಳಿದ್ದಾರೆ, ಎಲ್ಲ ಹಿತೈಷಿಗಳು ಎಲ್ಲ ಬೆಳೆದಿರೋರು ಇರ್ತಾರಲ್ವ. ಅಂಥ ಉನ್ನತ ಮಟ್ಟದ ಯೋಜನೆಗಳನ್ನು ಮಾಡ್ತಾ ಆ ಹಿರಿಯರ ಸೋದರ ಸಹವಾಸದಿಂದ, ಸತ್ಸಂಗ ಅಂತ ಹೇಳ್ತೀವಲ್ಲ, ಈಗ ನಾವು ಸತ್ಸಂಗಕ್ಕೆ ಹೋಗೋದು ಯಾಕೆ ಅಂತ ಹೇಳಿದರೆ ಸತ್ಸಂಗದಲ್ಲಿ ಹಿರಿಯರು ಬಂದಿರ್ತಾರೆ, ಗುರುಗಳು ಬಂದಿರ್ತಾರೆ, ತಿಳಿದವರು ಬಂದಿರ್ತಾರೆ. ಅವರ ಹತ್ರ ಅವರ ಸಾನ್ನಿಧ್ಯ ನಮಗೆ ದೊರೆತಾಗ ಆ ಉನ್ನತ ಮಟ್ಟದ ಧ್ಯೇಯಕ್ಕೆ ನಾವು ಹೋಗೊಡುವ ಸ್ವಭಾವ ನಮ್ಮದಾಗಿದ್ದರೆ ಮಹತ್ ಪ್ರಯೋಜನ ಉಂಟಾಗುತ್ತೆ. ನಾವು ಸುಮ್ಮನೆ ಹೋಗ್ತೀವಿ, ನಾನು ಅಲ್ಲೇನೋ ಕೂತ್ಕೊಂಡಿದ್ದು ಬರ್ತೀನಿ ಅಂದರೆ ಇಲ್ಲ. ಸತ್ಸಂಗಕ್ಕೆ ಹೋದಾಗ ಗುರುಗಳ ವಾಕ್ಯಗಳು, ಗುರುಗಳು ಹೇಳುವಂಥ ಮಾತುಗಳು, ಇವುಗಳನ್ನು ನಾವು ಮನಸ್ಸಿಟ್ಟು ಅಂತ ಹೇಳಿದರೆ ಈ ಶುದ್ಧ ಮನಸ್ಸಿನಿಂದ ಶ್ರದ್ಧೆಯಿಂದ ಕೇಳಿ ಅದು ನಮಗೆ ಹೇಗೆ ಉಪಕಾರ ಆಗುತ್ತೆ, ನಮ್ಮನ್ನು ಬೆಳೆಸಲಿಕ್ಕೆ ಅವು ಹೇಗೆ ಸಹಕಾರಿಯಾಗುತ್ತೆ, ಇವುಗಳನ್ನು ನಾವು ಅವ್ರ ಜೊತೆಯಲ್ಲೇ ಕೇಳ್ಕೊಂಡು ಹೋಗಬೇಕು. ಅದಕ್ಕೆ ನಾನೇನು ಹೇಳಿದೆ, ನಾವೆಲ್ಲರೂ ಒಟ್ಟಾಗಿ ಪ್ರಯಾಣ ಮಾಡೋಣ. ನಾವೆಲ್ಲರೂ ಆ ಗುರುಗಳ ಸಾನ್ನಿಧ್ಯಕ್ಕೆ ಹೋದಾಗ ಅವರಿಂದ ಬರ್ತಕ್ಕಂಥ ಮಹತ್ವದ ವಿಷಯಗಳು ನಮ್ಮ ಶರೀರವನ್ನು ಆಕರ್ಷಿಸುತ್ತೆ. ಅಂತಹ ಸತ್ಸಂಗದ ಪರಿಣಾಮವಾಗಿ ನಮ್ಮ ಪ್ರಜ್ಞೆಯೊಳಗೆ ಸೂಕ್ಷ್ಮವಾದ ಬದಲಾವಣೆ ಉಂಟಾಗುತ್ತೆ ಅಲ್ವಾ. ನಾವು ಎಷ್ಟೋ ಜನ ಎಷ್ಟು ಕೇಳ್ತಾರೆ, ಎಲ್ಲರೂ ಇಷ್ಟು ವರ್ಷಗಳಿಂದ ಬರ್ತಾ ಇದ್ದೀನಿ ರೀ, ನಾನೇನು ಬದಲಾವಣೆಯೇ ಆಗಲಿಲ್ಲ, ಎಲ್ಲಿ ಬದಲಾವಣೆ ಆಗಿದ್ದೀನಿ, ಅದೇ ಕೋಪ ಬರ್ತಾ ಇದೆ, ಅದೇ ರೀತಿಯ ಭಾವನೆಗಳು ಮನಸ್ಸಲ್ಲಿ ಬರ್ತಲೇ ಇದೆ, ಏನು ಮಾಡೋದು? ನಾವು ಶ್ರುತಿ ಮಾಡ್ಕೊಂಡಿಲ್ಲ. ನಾವು ಹೋಗ್ತೀವಿ, ಗುರುಗಳ ವಾಕ್ಯಗಳನ್ನು ಕೇಳ್ತೀವಿ, ಗುರುಗಳ ಬೋಧನೆಗಳನ್ನು ಕೇಳ್ತೀವಿ, ನಾವು ಅದಕ್ಕೆ ಶ್ರುತಿ ಆಗಿದ್ದೀವ, ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ಅಲ್ಲಿ ನೆಟ್ಟಿದ್ದೀವ, ಹಾಗಿದ್ದರೆ ಅದು ಕೆಲಸಕ್ಕೆ ಬರುತ್ತೆ. ಅಂದರೆ ಆಗ ನಾವು ಉತ್ತಮಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಇದ್ದ ಸ್ಥಿತಿಗಿಂತ ಸ್ವಲ್ಪ ಮುಂದೆ ಹೋಗಿದ್ದೀವಿ, ಆದರೆ ನಾವು ಅಬ್ಸರ್ವ್ ಮಾಡ್ಕೊಳ್ತಾ ಇಲ್ಲ. ನಮ್ಮನ್ನು ನಾವು ಗಮನಿಸಿ ನೋಡಿದಾಗ ನಾವು 10-20 ವರ್ಷಗಳಿಂದ ಬರ್ತಾ ಇದ್ದೀವಪ್ಪ ಅಂತ ಹೇಳಿ ನಮ್ಮಲ್ಲಿ ಏನು ಬದಲಾವಣೆ ಆಗಿದೆ, ನಮ್ಮನ್ನು ನಾವು ಗಮನ ಇಟ್ಟು ನೋಡಿಕೊಂಡಾಗ ಸ್ವಲ್ಪ ಆದರೂ ನಾವು ಬದಲಾವಣೆ ಆಗಿದ್ದೀವಿ. ಅದನ್ನು ಯಾರಾದರೂ ಒಬ್ಬರು ಸ್ವಲ್ಪ ಹೇಳಿದ್ರು ಸ್ವಲ್ಪ ಅರ್ಥ ಆಗುತ್ತೆ, ನಮಗೆ ಸಮಾಧಾನ ಆಗುತ್ತೆ, ನೋಡಿ ನೀವು ಸ್ವಲ್ಪ ಬದಲಾವಣೆ ಆಗಿದ್ದೀರಾ ಅಂತ ಹೇಳಬಹುದು, ಅಥವಾ ಹೇಳ್ದೇನೂ ಇರಬಹುದು. ನಮಗೆ ಅರ್ಥ ಆಗುತ್ತೆ ನಾವು ಹಿಂದೆ ಹೇಗಿದ್ವಿ, 10 ವರ್ಷಗಳ ಹಿಂದೆ ಹೇಗಿದ್ವಿ, ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ವಿ, ಈಗ ನಮ್ಮ ಆಲೋಚನೆಗಳು ಹೇಗಿದೆ, ಇದನ್ನು ನಾವು ನೋಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ, ಓದು ಮನುಷ್ಯನ ಮನಸ್ಸನ್ನು ತುಂಬುತ್ತೆ ಅಷ್ಟೇ ಅಲ್ವಾ. ಏನು ಕೊಡುತ್ತೆ? ನಾವು ಗ್ರಂಥಗಳನ್ನು ಓದೋದ್ರಿಂದ ಏನು ಮಾಡುತ್ತೆ? ನಮ್ಮ ಮನಸ್ಸನ್ನು ತುಂಬುತ್ತೆ, ವಿಚಾರಗಳನ್ನು ತುಂಬುತ್ತೆ. ಆದರೆ ಅಷ್ಟೇ ಮುಂದುವರಿತೀವಿ ಅಂದ್ಕೊಳ್ತೀವಿ ನಾವು. ಗ್ರಂಥ ಓದಿದ ಮಾತ್ರಕ್ಕೆ ಮುಂದುವರಿಯೋದಿಲ್ಲ, ಅದನ್ನು ಜೀರ್ಣಿಸ್ಕೊಳ್ಬೇಕು. ಯಾವಾಗ ಜೀರ್ಣಿಸ್ಕೊಳ್ಳೋದು? ಓದಿದ್ದನ್ನು ನಾವು ಮತ್ತೆ ಮನನ ಮಾಡಬೇಕು, ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೋಬೇಕು. ನಾವು ಸಂದರ್ಭ ಬಂದಾಗ ಓದಿದ್ದೇನಾದರೂ ನೆನಪಾಗುತ್ತಾ, ನಾವು ಅದನ್ನು ಅಳವಡಿಸ್ಕೊಳ್ತಾ ಇದ್ದೀವ, ಅದನ್ನು ಉಪಯೋಗ ಮಾಡ್ತಾ ಇದ್ದೀವ, ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿದಾಗ ಅದನ್ನು ಜೀರ್ಣಿಸ್ಕೊಳ್ಳೋದು ಅಂತ ಹೇಳ್ತೀವಿ. ಯಾವ ವಿಚಾರಗಳನ್ನು ನಾವು ಜೀರ್ಣಿಸ್ಕೊಂಡಿದ್ರೆ ಮಾತ್ರ ನಾವು ಮುಂದುವರಿತೀವಿ ಅಥವಾ ಬೆಳವಣಿಗೆ ಆಗ್ತೀವಿ. ಸುಮ್ಮನೆ ತಿಳ್ಕೊಂಡು ಬ್ಯಾಗಲ್ಲಿ ಹಾಕೊಂಡ್ಬಿಟ್ರೆ ತರಕಾರಿ ಆಗುತ್ತಾ ಅಡುಗೆ?
ಆಗಲ್ಲ. ಮನೆಗೆ ಹೋದ್ಮೇಲೆ ಅದನ್ನು ಬಿಚ್ಚಿ ನಾವು ತೆಗೆದು ನೋಡಿ ಮತ್ತು ಅದರಲ್ಲಿ ಯಾವ್ದು ಚೆನ್ನಾಗಿಲ್ಲ ತೆಗೆದು ಹಾಕಿ ಮತ್ತು ಶುದ್ಧ ಮಾಡಿ ಎಲ್ಲ ಮಾಡಿ ಅಡುಗೆ ಮಾಡ್ತೀವಿ. ಹಾಗೆ ನಮ್ಮ ಮನಸ್ಸೊಳಗೆ ಏನು ತುಂಬ್ಕೊಂಡ್ಬಂದಿದ್ದೀವಲ್ಲ, ಯಾವುದೋ ಒಂದು ಸತ್ಸಂಗಕ್ಕೆ ಹೋದ್ವಿ, ತುಂಬ್ಕೊಂಡು ಬಂದ್ವಿ, ಮತ್ತು ಅದನ್ನು ನಾವು ತೆಗಿಯಕ್ಕೆ ಹೋಗೋದೇ ಇಲ್ಲ. ನಾವು ತೆಗಿತೀವ, ಎಲ್ಲಾದರೂ ತೆಗೆದ್ರೆ ಬಹಳ ಅಪರೂಪಕ್ಕೆ ತೆಗಿತೀವಿ. ನಾವು ಮುಂದುವರೆದಿಲ್ಲ ಅಂತ ಮಾತ್ರ ಅಂದ್ಕೊಳ್ತೀವಿ. ಹೇಗೆ ಸಾಧ್ಯ? ಅವ್ರು ಹೇಳ್ತಾರೆ, ಜೀರ್ಣಿಸ್ಕೊಳ್ಬೇಕು ಅಂತ ಹೇಳ್ತಾರೆ, ರಕ್ತಗತ ಆಗಬೇಕು. ತಿಂದಿದ್ದನ್ನು ನಾವು ಬರೀ ತಿಂದುಬಿಟ್ಟ ತಕ್ಷಣಕ್ಕೆ ನಾವು ನಮ್ಮ ದೇಹ ಬೆಳೆದು ಬಿಡೋಲ್ಲ. ಅದು ರಕ್ತಗತವಾಗಬೇಕು, ಚೆನ್ನಾಗಿ ರಕ್ತದೊಳಗೆ ಸೇರಿಕೊಂಡು ಅದು ಅಂಗಾಂಗಗಳನ್ನು ಬೆಳೆಸಬೇಕು. ಹಾಗೆ ಶ್ರದ್ಧೆಯಿಂದ ನಮ್ಮ ಮನಃಶಕ್ತಿಯನ್ನು ವ್ಯವಸಾಯ ಮಾಡಿ ಅಂತ ಹೇಳ್ತಾರೆ. ವ್ಯವಸಾಯ ಅನ್ನೋ ಪದ ನೋಡಿ ಎಷ್ಟು ಚೆನ್ನಾಗಿದೆ. ವ್ಯವಸಾಯ ಅಂತ ಹೇಳಿದರೆ ಅದು ಎಷ್ಟು ಕೆಲಸ ಇದೆ. ಭೂಮಿನ ಹದ ಮಾಡಬೇಕು, ಮಳೆ ಬರಬೇಕು, ನೀರು ಬರಬೇಕು, ಗೊಬ್ಬರ ಹಾಕಬೇಕು ಅಲ್ವಾ. ವ್ಯವಸಾಯ ಮಾಡೋದಂದರೆ ಬೆಳೆ ಹಾಗೆ ಬಂದುಬಿಡುತ್ತಾ? ಗಿಡ ಹಾಕಿದ ತಕ್ಷಣ ಬರಲ್ಲ. ಅದಕ್ಕೆ ಒಳ್ಳೆ ಮಣ್ಣು, ಗೊಬ್ಬರ, ನೀರು ಎಲ್ಲ ಕೊಡಬೇಕು. ಅದನ್ನು ವ್ಯವಸಾಯ ಅಂತ ಹೇಳೋದು. ಹಾಗೆ ಈ ಮನಸ್ಸಿನ ವ್ಯವಸಾಯ ಹೇಗೆ ಅಂತ ಹೇಳಿದರೆ, ಮನಸ್ಸಿಗೆ ಆಲೋಚನೆಗಳನ್ನು ಕೊಡ್ತೀವಿ. ಆ ಆಲೋಚನೆಗಳನ್ನು ನಾವು ವಿಚಾರ ಮಾಡಬೇಕು, ಅದನ್ನು ಪರಾಮರ್ಶಿಸಬೇಕು ಅಂತ ಹೇಳಿ. ಹೇಗೆ ಅದನ್ನು ವಿಚಾರ ಮಾಡಿ ನೋಡಬೇಕು, ನಾನು ಒಳ್ಳೇದು ಹಾಕಿದ್ದೀನಾ, ನನ್ನ ಮನಸ್ಸೊಳಗೆ ಒಳ್ಳೆ ಯೋಚನೆ ಹಾಕಿದ್ದೀನಾ, ಕೆಟ್ಟ ಯೋಚನೆ ಹಾಕಿದ್ದೀನಾ, ಇದೆಲ್ಲ ಕೂಡ ವಿಚಾರ ಮಾಡಬೇಕು. ಕೊನೆ ಪಕ್ಷ ಅವ್ರು ಹೇಳ್ತಾರೆ, 1 ಗಂಟೆ ಕಾಲನಾದರೂ ನಾವು ಗಹನವಾದ ಗ್ರಂಥವನ್ನು ಅಧ್ಯಯನ ಮಾಡಬೇಕು. 1 ಗಂಟೆ ಕಾಲ ಅಧ್ಯಯನ ಮಾಡಿದರೆ, ವ್ಯಾಸಂಗ ಮಾಡಿದ್ಮೇಲೆ 5 ನಿಮಿಷ ನಾವು ಓದಿದ್ದನ್ನು ವಿಚಾರ ಮಾಡಿ ಆಲೋಚಿಸಬೇಕು ಅಂತ ಹೇಳ್ತಾರೆ. ಆ ಕೆಲಸ ನಾವು ಮಾಡೋಕ್ಕೆ ಹೋಗಲ್ಲ. ಎಷ್ಟೋ ಸಲ ಓದಿದ್ದಾಯ್ತಾ ಬುಕ್ ಮುಚ್ಚಿ ಎತ್ತಿಟ್ಬಿಡ್ತೀವಿ ನಾವು. ಆಮೇಲೆ ಅದನ್ನು ಏನು ಓದಿದ್ದೀವಿ ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಓದುಗರ ಮಾನಸಿಕ ಅಭಿವೃದ್ಧಿ ಸಾಕಾದಷ್ಟು ಜಾಗ್ರತೆ ಬೆಳೆಯದೇ ಇರುವುದಕ್ಕೆ ಇದೇ ಕಾರಣ ಅಂತ ಹೇಳ್ತಾರೆ. ನಾವು ಓದ್ಬಿಡ್ತೀವಿ, ಪಕ್ಕಕ್ಕೆ ಇಟ್ಬಿಡ್ತೀವಿ. ಆಮೇಲೆ ಅದು ನಾನು ಏನು ಓದಿದೆ ಅಂತ ನಾಳೆನೂ ಯೋಚನೆ ಮಾಡಲ್ಲ, ನಾಳಿದ್ದು ಯೋಚನೆ ಮಾಡಲ್ಲ. ಮತ್ತು ಇನ್ನೊಂದ್ಸಲಿ ಉಪನ್ಯಾಸಕ್ಕೆ ಬಂದಾಗ ಇನ್ನೊಬ್ರು ಹೇಳ್ತಾರಲ್ಲ, ಆಗ ಆವತ್ತು ಹೇಳಿದ್ದನ್ನು ಮತ್ತೆ ನಾನು ಮನೆಗೆ ಹೋಗಿ ನೋಡಲೇ ಇಲ್ಲ ನಾನು ಅಂತ ಅಂದ್ಕೊಳ್ತೀವಿ. ಒಂದು ಉದಾಹರಣೆ ಹೇಳ್ತಾರೆ. ಶರೀರಕ್ಕೆ, ಈ ಸ್ಥೂಲ ದೇಹಕ್ಕೆ ನಾವು ಮಾಂಸಖಂಡಗಳು ಶಕ್ತಿ ಬೆಳಿಬೇಕಾದ್ರೆ ಏನು ಮುಖ್ಯ? ಊಟ ಒಂದೇ ಸಾಕಾ? ಊಟ ಮಾಡಿದರೆ ಸಾಕಾ? ಅದು ಸರಿಯಾಗಿ ರಕ್ತಗತ ಆಗಬೇಕಾದ್ರೆ ಅದಕ್ಕೆ ವ್ಯಾಯಾಮ ಬೇಕು ಅಲ್ವಾ? ಮಾಂಸಖಂಡಗಳ ಗಟ್ಟಿ ಆಗಬೇಕಂದ್ರೆ ವ್ಯಾಯಾಮ ಬೇಕು. ಗೊತ್ತಾದ ಕ್ರಮಬದ್ಧವಾಗಿ ವ್ಯಾಯಾಮ ಆಗಬೇಕು. ಹೇಗೆಂದರೆ ಹಾಗೆ ಮಾಡೋ ಹಾಗಿಲ್ಲ. ಆ ವ್ಯಾಯಾಮವನ್ನು ಹೇಗೆ ಅಗತ್ಯವೋ, ಸ್ಥೂಲ ದೇಹಕ್ಕೆ ವ್ಯಾಯಾಮ ಹೇಗೆ ಅಗತ್ಯನೋ, ಮನೋದೇಹಕ್ಕೂ ಕೂಡ, ನಮ್ಮ ಮನಃಶಕ್ತಿ ಬೆಳವಣಿಗೆಗೂ ಕೂಡ ಯೋಚನೆಗಳ ವಿಚಾರ ಮಾಡೋದು ಅಷ್ಟು ಅಗತ್ಯ ಅಂತ ಹೇಳ್ತಾರೆ. ಹೌದು, ಎಕ್ಸರ್ಸೈಸು. ಯೋಚನೆಗಳು ಮಾಡೋದು, ಯೋಚನೆ ಒಳ್ಳೇದಿದೆಯಾ ಕೆಟ್ಟದಿದೆಯಾ, ನಾನು ಎಲ್ರಿಗೂ ಉಪಯೋಗ ಅಂತ ಯೋಚನೆ ಮಾಡ್ತಾ ಇದ್ದೀನಾ, ಇವೆಲ್ಲ ಮಾಡೋದ್ರಿಂದ ಅದು ಬೆಳವಣಿಗೆ ಸಾಧ್ಯ ಆಗುತ್ತೆ. ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಮನಃಶಕ್ತಿದು ನಮ್ಮ ಯೋಚನೆಗಳನ್ನು ದೂರದಲ್ಲಿರೋ ಸ್ನೇಹಿತರಿಗೆ ಅಥವಾ ಪ್ರೀತಿ ಪಾತ್ರರಿಗೆ ಕೊಡಬೇಕು ಅಂತ ಹೇಳ್ತೀವಿ ಅಲ್ವಾ? ದೂರದಲ್ಲಿರೋರಿಗೆ ಸ್ನೇಹಿತರಿರ್ಬೋದು, ನಮ್ಮ ರಿಲೇಟಿವ್ಸ್ ಯಾರೋ ದೂರದಲ್ಲಿದ್ದಾರಪ್ಪ, ಅವ್ರಿಗೆ ನಾವು ಒಳ್ಳೆಯ ಯೋಚನೆಗಳನ್ನು ಕಳಿಸ್ಬೇಕು, ಅವ್ರಿಗೆ ನಾವು ಒಳ್ಳೆಯದಾಗಲಿ ಅಂತ ಹೇಳಬೇಕು. ಅವರು ದಿನ ಅವ್ರಿಗೆ ಚೆನ್ನಾಗಾಗಲಿ, ಅವರು ಒಳ್ಳೆಯ ಜೀವನ ನಡೆಸಲಿ, ಅವ್ರಿಗೆ ಯಾವ ತೊಂದರೆಗಳು ಬರದೇ ಇರಲಿ, ನಾವು ಅವ್ರಿಗೇನು ಸಹಾಯ ಮಾಡೋಕ್ಕಾಗಲ್ಲ, ಅವರಿಗೆ ಯಾವ ತೊಂದರೆಗಳು ಬರದೇ ಇರಲಿ ಅಂತ ಏನೋ ಯೋಚನೆಗಳನ್ನು ಕಳಿಸ್ತೀವಿ. ಹಾಗೆ ಕಳಿಸುವಾಗ ನಾವು ಕನಸು ಕಾಣ್ತೀವಿ. ನಾನು ಯೋಚನೆ ಕಳಿಸ್ಬಿಟ್ಟಿದ್ದೀನಿ, ನನ್ನ ತಮ್ಮ ನನ್ನ ತಂಗಿ ಎಲ್ಲ ಚೆನ್ನಾಗಿರ್ತಾರೆ, ನನ್ನ ಸ್ನೇಹಿತರೊಬ್ಬರು ಇದ್ದಾರೆ, ಅವ್ರಿಗೆ ನಾನು ಈ ಥರ ಕಳಿಸ್ಬೇಕು, ಅವ್ರ ಪಾಪ ಆರೋಗ್ಯ ಚೆನ್ನಾಗಿಲ್ಲ, ಅವ್ರಿಗೆ ನಾನು ಒಳ್ಳೆಯ ಸಂಕಲ್ಪಗಳನ್ನು ಕಳಿಸ್ಬೇಕು, ಅವರು ಚೆನ್ನಾಗಾಗಬೇಕು, ಬೇಗ ಅವರು ಕೂಡ ಗುಣಮುಖರಾಗಬೇಕು, ಇವೆಲ್ಲ ನಮಗೆ ಆಸೆ ಇದೆ. ಆದರೆ ನಮಗೇನು ಅನಿಸುತ್ತೆ, ಅದು ಅಷ್ಟು ಸುಲಭನ? ಯೋಚನೆ ಮಾಡಿದ ತಕ್ಷಣ ನಮ್ಮ ಯೋಚನೆನ ಇನ್ನೊಬ್ಬರಿಗೆ ಕಳಿಸ್ಬಿಡೋದು, ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಅದರಿಂದ ಒಳ್ಳೆಯದಾಗೋದು ಅಷ್ಟು ಸುಲಭದ ಕೆಲಸನ ಅಂತ ಕೇಳಿದ್ರೆ ಅದು ಕಷ್ಟ ಇದೆ. ಅಷ್ಟು ಸುಲಭ ಅಲ್ಲ, ಸಾಮಾನ್ಯರಿಗೆ ಸಾಧ್ಯವಾಗೋದಲ್ಲ. ನಾವು ಅಂದ್ಕೊಳ್ತೀವಿ ಒಳ್ಳೆಯ ಯೋಚನೆ ಏನೋ ಇದೆ ನಮಗೆ, ಅವ್ರಿಗೆ ಒಳ್ಳೇದಾಗಬೇಕು, ಒಳ್ಳೇದು ಮಾಡಬೇಕು ಅನ್ನೋದು. ಆದರೆ ನಮ್ಮ ಯೋಚನೆಗಳನ್ನು ಮತ್ತೊಬ್ಬರಿಗೆ ವರ್ಗಾಯಿಸೋ ಮೊದಲು ನಾವೇನು ಮಾಡಬೇಕು ನೋಡಿ, ಅವುಗಳನ್ನು ಸ್ಪಷ್ಟವಾಗಿ ರೂಪಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದು ಯೋಚನೆಗೂ ಒಂದು ರೂಪ ಇದೆ. ನಾವು ನೋಡ್ತೀವಿ ಅದನ್ನು. ಸಂಕಲ್ಪ ರೂಪಗಳು ಅಂತ ಒಂದು ಪುಸ್ತಕ ಇದೆ, ಲೆಡ್ಬಿಟ್ರು ಬರೆದಿರ್ತಕ್ಕಂಥದ್ದು. ಅದರಲ್ಲಿ ನಾವು ಏನು ಯೋಚನೆ ಮಾಡ್ತೀವಿ ಅದಕ್ಕೆ ತಕ್ಕಾಗೆ ಒಂದು ರೂಪ ಬರುತ್ತೆ. ನಾವು ಕೋಪಗೊಂಡಿದ್ದೀವ, ನಾವು ಪ್ರೇಮದಿಂದ ಮಾತಾಡ್ತಾ ಇದ್ದೀವ, ನಮ್ಮೊಳಗೆ ಅನುಕಂಪ ಇದೆಯಾ, ನಮ್ಮಲ್ಲಿ ಅಸೂಯೆ ಇದೆಯಾ, ಏನೇನಿದೆ, ಈ ಭಾವನೆಗಳಿಗೆಲ್ಲ ಒಂದೊಂದು ರೂಪ ಇದೆ. ನಾವು ಏನು ಯೋಚನೆ ಮಾಡಿದ್ರೆ ಅದಕ್ಕೆ ಒಂದು ರೂಪ ಬರುತ್ತೆ. ಅದನ್ನು ನಾವು ಅಧ್ಯಯನ ಮಾಡಿ ನಾವು ಯಾವ ಥರ ಯೋಚನೆ ಮಾಡ್ತಾಯಿದ್ದೀವಿ, ನಮ್ಮ ಸಂಕಲ್ಪವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತಾ, ಅಷ್ಟು ಶಕ್ತಿಯನ್ನು ನಾವು ಬೆಳೆಸ್ಕೋಬೇಕು. ನಮ್ಮ ಯೋಚನೆಗಳನ್ನು ನೋಡುವಂಥ ಶಕ್ತಿ, ರೂಪಿಸಿಕೊಳ್ಳುವಂಥ ಶಕ್ತಿ, ಅದು ಕಲೆ. ಅದನ್ನು ಮೊದಲು ಕಲಿಬೇಕಾದ್ದು ಅಗತ್ಯ ಅಂತ ಹೇಳ್ತಾರೆ. ಯಾವಾಗ ನಮ್ಮ ಯೋಚನೆಗಳನ್ನು ನಾವು ನೋಡಿ ಅದನ್ನು ನಾವು ಅಧ್ಯಯನ ಮಾಡಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನನಗೆ ಅದು ಸರಿ ಅನಿಸಿದಾಗ ನಾವು ಅದನ್ನು ಇನ್ನೊಬ್ಬರಿಗೆ ವರ್ಗಾಯಿಸಲಿಕ್ಕೆ ಸಾಧ್ಯ ಇದೆ.
ದೂರದಲ್ಲಿರೋರಿಗೆ ಕಳಿಸ್ಲಿಕ್ಕೆ ಸಾಧ್ಯ ಇದೆ. ಅದು ಹೇಗೆ ಅಂತ ಹೇಳಿದ್ರೆ ಬರೀ ಸಂಕಲ್ಪ ಮಾಡಿದರೆ ಆಗೋಲ್ಲ, ಬರೀ ರೂಪವನ್ನು ನಾವು ನೋಡಿದರೆ ಆಗಲ್ಲ. ಅದನ್ನು ಪ್ರತಿ ರೂಪವನ್ನು ಸಂಬಂಧಪಟ್ಟವರ ಮನಸ್ಸಿನಲ್ಲಿ ನಿರ್ಮಿಸುವಷ್ಟು ಚೈತನ್ಯದಿಂದ ಕೂಡಿರಬೇಕು ಅಂತಾರೆ ನೋಡಿ. ಅದರಲ್ಲಿ ಶಕ್ತಿನ ತಗೋಬೇಕು. ಬರೀ ನಾವು ಏನೋ ಒಂದು ಕಾಗದದಲ್ಲಿ ಬರೆದ್ವಿ, ಅದನ್ನು ಕಳಿಸ್ಬಿಟ್ವಿ, ಪೋಸ್ಟ್ ಮಾಡಿಬಿಟ್ವಿ, ಅಥವಾ ಗಾಳಿಗೆ ತೂರ್ಬಿಟ್ವಿ, ಎಲ್ಲ ಅದೇನು, ಅದನ್ನು ನಾವು ನಮ್ಮ ಚೈತನ್ಯವನ್ನು ಅದರಲ್ಲಿ ತುಂಬಬೇಕು. ಆ ಯೋಚನೆಗೆ ಶಕ್ತಿಯನ್ನು ಕೊಡಬೇಕು, ಪುಷ್ ಮಾಡಬೇಕು ಅಲ್ವಾ. ಅದಕ್ಕೆ ಶಕ್ತಿ ಕೊಡದೇ ಇದ್ರೆ ಅದು ಹೋಗೋದು ಹೇಗೆ, ಯೋಚನೆ ಹೋಗುತ್ತಾ ಹೇಳ್ತಾರೆ. ಹೀಗೆ ಕಳಿಸುವಾಗ ನಮ್ಮಲ್ಲಿ 2 ವಿಧ ಇದೆ ಅಂತ ಹೇಳ್ತಾರೆ. ಹೇಗೆ ಕಳಿಸೋದು? ಸ್ಥೂಲ ಲೋಕಕ್ಕೆ ಸಂಬಂಧಪಟ್ಟ ಒಬ್ಬ ಮನುಷ್ಯನ ಮೆದುಳಿಗೆ, ಯಾಕಂದರೆ ನಮ್ಮ ಕೆಲಸ ಎಲ್ಲ ಮಾಡ್ತಾ ಇರೋದು ನಾವು ಈ ಸ್ಥೂಲ ದೇಹದ ಮೆದುಳಿನಿಂದ ಕೆಲಸ ಮಾಡ್ತಾಯಿದ್ದೀವಿ. ಏನೇ ಕೆಲಸ ಮಾಡಿದ್ರು ನಮ್ಮ ಮನಸ್ಸು ಮೆದುಳಿಗೆ ಹೋಗಿ ಮೆದುಳಿಂದ ದೇಹಕ್ಕೆ ಕೊಡಬೇಕು ಅದನ್ನೆಲ್ಲ. ಹಾಗೆ ಮೆದುಳಿನ ಮೂಲಕ ಮತ್ತೊಬ್ಬನ ಮನಸ್ಸಿಗೆ ವರ್ಗಾಯಿಸೋದು. ನಾವು ಒಂದು ಯೋಚನೆಯನ್ನು ಮಾಡೋದು, ಅದನ್ನು ಅವ್ರಿಗೆ ಅದು ಸ್ಪಷ್ಟವಾಗಿದೆಯಾ ನೋಡಬೇಕು, ಅದರಲ್ಲಿ ಚೈತನ್ಯ ತುಂಬಬೇಕು, ಅದನ್ನು ನಾವು ಕಳಿಸ್ಬೇಕು. ಅದು ಕಳಿಸಿದ್ದಾದಮೇಲೆ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿದ್ದಾರಾ, ಅವ್ರ ಮೆದುಳಿಗೆ ಕಳಿಸ್ಬೇಕಾ, ಅದು ಮೊದಲನೇದು. ಮೆದುಳಿಗೆ ಕಳಿಸಿದ್ರೆ ಅದು ಆಮೇಲೆ ಅವ್ರ ಮನಸ್ಸಿಗೆ ಕಳಿಸುತ್ತೆ. ಅದು ಒಂದು ವಿಧಾನ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮತ್ತೊಬ್ಬರ ಮನಸ್ಸು ನಮ್ಮ ಮನಸ್ಸಿನಿಂದ ನೇರವಾಗಿ ಅವ್ರ ಮನಸ್ಸಿಗೆ ಕಳಿಸೋದು. ಇದು ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ನಾವು ಕಾಮಲೋಕದ ಬಗ್ಗೆ ಓದುವಾಗ ಹೇಳ್ತಾರೆ. ಕಾಮಲೋಕ ಆದಮೇಲೆ ನಾವು ಮನೋಲೋಕಕ್ಕೆ ಹೋಗ್ತೀವಿ. ನಮ್ಮ ದೇಹ ಸ್ಥೂಲ ದೇಹ ಎಲ್ಲ ಬಿದ್ದು ಹೋದ್ಮೇಲೆ ಅಲ್ಲಿ ಹೋಗ್ತೀವಿ. ಅಲ್ಲಿ ನಮಗೆ ಬೇರೆ ಏನಿಲ್ಲ, ಬರೀ ಅದು ಡೈರೆಕ್ಟಾಗಿ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಪಕ್ಕದಲ್ಲಿ ಇರೋದು ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಎಷ್ಟೊಂದು ಒಳ್ಳೆಯದಲ್ವ. ಅದಕ್ಕೆ ಮರಣವೇ ಮಹಾನವಮಿ ಅಂತ ಹೇಳೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಮನೋಲೋಕದಲ್ಲೇ ನಾವಿದ್ದೀವಿ. ಇಲ್ಲಿ ನಾವು ಸ್ಥೂಲ ಲೋಕದಲ್ಲಿದ್ದೀವಿ, ಕವಚಗಳನ್ನು ಹಾಕ್ಕೊಂಡಿದ್ದೀವಿ. ನಮ್ಮ ಯೋಚನೆ ಹೊರಗೆ ಬರಬೇಕು, ಆಮೇಲೆ ಇನ್ನೊಬ್ಬರಿಗೆ ಸೇರಬೇಕು. ಆದರೆ ಮನೋಲೋಕದಲ್ಲಿ ವ್ಯವಹಾರ ಮಾಡುವಾಗ ಹಾಗಿಲ್ಲ. ನಾನು ಯೋಚನೆ ಮಾಡಿದ ತಕ್ಷಣ ನನ್ನ ಪಕ್ಕದಲ್ಲಿ ಅವರಿಗೆ ನಾನೇನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ. ನಿನ್ನ ಮನಸ್ಸಲ್ಲಿ ಇದಲ್ವಾ, ನೀನು ಹೀಗೆ ಮಾಡಬೇಕು ಅಂದ್ಕೊಳ್ತಾ ಇದೆಯಲ್ವಾ ಅಂತ ಕೇಳ್ತಾರೆ. ಗುರುಗಳಿಗೆ ಆ ಶಕ್ತಿ ಇದೆ. ಗುರುಗಳು ಯಾವಾಗ ನಮ್ಮನ್ನು ಶಿಷ್ಯರು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತಾರೋ ಆವಾಗ ನಮ್ಮ ಒಂದು ಪ್ರತಿಬಿಂಬ ಅವ್ರ ಹತ್ರ ಇರುತ್ತೆ. ಅವ್ರಿಗೆ ನಾವೇನು ಮಾಡ್ತಾಯಿದ್ದೀವಿ ಗೊತ್ತಾಗ್ತಾ ಇರುತ್ತೆ. ನಾವು ಅವರಿಗೆ ಶ್ರುತಿ ಮಾಡಿಕೊಂಡಾಗ ಅದು ಅವ್ರಿಗೂ ನಮಗೂ ಸಂಬಂಧ ಏರ್ಪಡುತ್ತೆ. ಅವರು ಕಳಿಸ್ಕೊಡ್ತಕ್ಕಂಥ ಯೋಚನೆಗಳು ನಮಗೆ ಬರುತ್ತೆ. ನಾವೇನು ಕೆಲಸ ಮಾಡ್ತೀವಿ ಅದು ಅವ್ರಿಗೂ ತಿಳಿಯುತ್ತೆ. ಇಂಥದ್ದು ನಡೆಯುತ್ತೆ. ಅದು ಡೈರೆಕ್ಟಾಗಿ ಮನಸ್ಸಿನಿಂದ ಮನಸ್ಸಿಗೆ ನಾವು ವರ್ಗಾವಣೆ ಮಾಡುವಂಥದ್ದು ಯೋಚನೆಗಳನ್ನು. ನಮ್ಮ ಮೆದುಳಿನಲ್ಲಿ ಇನ್ನೊಂದು ಹೇಳ್ತಾರೆ, ಪೀನಿಯಲ್ ಗ್ಲ್ಯಾಂಡ್ ಅಂತ ಒಂದಿದೆ. ವಿಜ್ಞಾನ ಓದಿದವರಿಗೆಲ್ಲ ಗೊತ್ತಾಗುತ್ತೆ, ಸ್ಕೂಲಲ್ಲೇ ಬಂದಿದೆ. ಮೆದುಳಿನ ಒಂದು ಅಂಗ ಪೀನಿಯಲ್ ಗ್ಲ್ಯಾಂಡ್. ಅದರ ಬಗ್ಗೆ ಹೇಳ್ತಾರೆ, ಅದು ಒಂದು ಸಣ್ಣ ಅಂಗ. ಅದನ್ನು ನಾವು ಬೆಳೆಸ್ಕೊಳ್ಳೋದೇ ಇದ್ದರೆ ಅದು ಹೋಗ್ಬಿಡತ್ತೆ, ಅದಿಲ್ಲದಿದ್ರೂ ನಡೆಯುತ್ತೆ ಅಂತ. ಅದು ಸಾಕಷ್ಟು ಬೆಳೆದು ಆ ಪೀನಿಯಲ್ ಗ್ಲ್ಯಾಂಡ್ ಅಥವಾ ಪೀನಿಯಲ್ ಗ್ರಂಥಿ ಅಂತ ಹೇಳ್ತೀವಿ, ಅದನ್ನು ಸಾಕಷ್ಟು ಬೆಳೆಸ್ಕೊಂಡಾಗ ಯಾರು ಆ ಅಂತಸ್ತನ್ನು ಮುಟ್ಟಿರ್ತಾರೋ, ಯಾರು ತಮ್ಮ ಶುದ್ಧ ಮನಸ್ಸನ್ನು ಬೆಳೆಸ್ಕೊಂಡಿರ್ತಾರೋ, ಕಾರಣ ದೇಹವನ್ನು ಬೆಳೆಸ್ಕೊಂಡಿರ್ತಾರೋ ಅಂಥವ್ರಿಗೆ ಈ ವರ್ಗಾವಣೆ ಮಾಡೋದು ಬಹಳ ಸುಲಭ ಅಂತಾರೆ. ಯೋಚನೆಗಳನ್ನು ನಾವು ಯಾವಾಗ ಶುದ್ಧ ಮನಸ್ಸನ್ನು ಬೆಳೆಸ್ಕೊಂಡಿರ್ತೀವೋ ನಮ್ಮ ಯೋಚನೆಯನ್ನು ಇನ್ನೊಬ್ಬರಿಗೆ ಕಳಿಸ್ಕೊಡ್ಬಹುದು ಬೇಗ. ಅವರು ಗುಣಮುಖರಾಗ್ತಾರೆ. ಅವರು ಆ ಕಾಯಿಲೆ ಇದ್ದರೆ ಅಥವಾ ನಾವು ಯಾರಿಗೆ ಒಳ್ಳೆಯದನ್ನು ಬಯಸಬೇಕು ಅಂತಿರ್ತೀವೋ ಅವ್ರಿಗೆ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅಂದರೆ ನಾವು ಶುದ್ಧ ಮನಸ್ಸನ್ನು ಬೆಳೆಸ್ಕೊಂಡಾಗ, ಈ ಪೀನಿಯಲ್ ಗ್ರಂಥಿಯನ್ನು ಸಾಕಷ್ಟು ಬೆಳೆಸ್ಕೊಂಡಿದ್ದಾಗ, ಅಂದರೆ ಅದರ ಕಡೆ ಗಮನ ಕೊಟ್ಟಾಗ ಅದು ನಮಗೆ ಸಹಾಯ ಮಾಡುತ್ತೆ, ಅಂದರೆ ಅದು ಪ್ರಚೋದನೆ ಮಾಡುತ್ತೆ ಅಂತ ಹೇಳ್ತಾರೆ. ಹೀಗೆ ಮಾಡುವಾಗ ಉದ್ದೇಶಿಸಲ್ಪಟ್ಟ ಮನುಷ್ಯನ ಪೀನಿಯಲ್ ಗ್ರಂಥಿ ಅದು ವಾಪಸ್ ಜವಾಬನ್ನು ಕೊಡುತ್ತೆ. ನಾವೇನು ಅವರಿಗೆ ಹೇಳಿರ್ತೀವೋ ಅದು ವಾಪಸ್ ನಮಗೆ ತಲುಪಿದೆ, ಇಂಥವ್ರಿಗೆ ಒಳ್ಳೆಯದಾಗಿದೆ ಅಂತ ಕೂಡ ನಮಗೆ ಹೇಳುತ್ತೆ. ಅದು ಹೇಳ್ತಾರೆ, ಆತನ ಪ್ರಜ್ಞೆನ ನಾವು ಹೇಳಿದ ತಕ್ಷಣ ಮುಟ್ಟೋದಿಲ್ಲ, ಅವರು ಕೂಡ ರೆಡಿಯಾಗಿರಬೇಕು. ಯಾರು ರಿಸೀವ್ ಮಾಡ್ತಾರೋ, ನೀವು ದಾನ ಕೊಡ್ತೀರಪ್ಪ, ದಾನ ಕೊಡೋರು ಅವ್ರು ತೊಗೊಂಡ್ರೆ ತಾನು ಸರಿಯಾದ ಭಾವನೆಗೆ ತೊಗೊಂಡ್ರೆ ಆ ದಾನ ಪ್ರಯೋಜನಕ್ಕೆ ಬರುತ್ತೆ. ನೀವು ಕೊಟ್ಟಿದ್ದು ಅವ್ರಿಗೆ ಉಪಯೋಗ ಇಲ್ಲ, ಅವರಿಗೆ ಅದು ಬೇಕಾಗಿಲ್ಲದೆ ಇರೋದನ್ನು ನೀವು ಕೊಟ್ಟರೆ ಅವರು ರೆಡಿ ಇಲ್ಲ, ಆವಾಗಲೂ ಕೂಡ ಇದು ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯೋಚನೆಯನ್ನು. ಇನ್ನು ಎರಡನೇದರಲ್ಲಿ ಅವ್ರು ಹೇಳ್ತಾರೆ, ಯೋಚನೆಯನ್ನು ಕಳುಹಿಸುವ ಮನುಷ್ಯ ತನ್ನ ಮನೋದೇಹದಿಂದ ನೇರವಾಗಿ ಉದ್ದೇಶಿಸಲ್ಪಟ್ಟ ಮನುಷ್ಯನ ಮನೋದೇಹಕ್ಕೆ ತಲುಪುವಂತೆ ಕಳುಹಿಸ್ತಾನೆ. ಆ ವಿಧಾನ ಪ್ರಯೋಗ ಮಾಡಬೇಕಾದ್ರೆ ಅಂಥವರ ಮನಸ್ಸು ಬೆಳೆದು ಸುಸಂಸ್ಕೃತವಾಗಿರಬೇಕು. ಅವನ ಪ್ರಜ್ಞೆ ಮನಸ್ತತ್ವದ ಮಟ್ಟದಲ್ಲಿ ಎಚ್ಚೆತ್ತು ಕೆಲಸ ಮಾಡುವಂತಿರಬೇಕು. ತಗೊಳ್ಳೋರು ಕೂಡ ಕೊಡೋರು ಕೂಡ ಇಬ್ಬರು ಮನಸ್ಸು ಬೆಳೆದಿದ್ದ ಪಕ್ಷದಲ್ಲಿ ವರ್ಗಾವಣೆ ಕೆಲಸಕ್ಕೆ ಬರುತ್ತೆ. ಅಲ್ಲದಿದ್ದರೆ ಪ್ರಯೋಜನ ಆಗೋದಿಲ್ಲ. ನಾವು ಅದನ್ನು ಸುಲಭ ಅಂದ್ಕೊಂಡ್ಬಿಟ್ಟಿದ್ದೀವಿ, ನಾವು ಸಂಕಲ್ಪ ಮಾಡಿಬಿಟ್ಟಿದ್ದೀವಿ, ಸಂಕಲ್ಪ ಮಾಡ್ತೀವಿ ಅಂತ ಹೇಳ್ತೀವಿ, ಆದರೆ ನಮಗಿನ್ನೂ ಅದರ ಸಂಪೂರ್ಣವಾಗಿ ಗೊತ್ತಿಲ್ಲ ಅದೆಲ್ಲ.
ನಾವು ಎಷ್ಟು ಬೆಳೆದಿದ್ದರೆ ಮಾತ್ರ ನಾವು ಪರಿಶುದ್ಧ ಮನಸ್ಸಿನಿಂದ ಮಾಡಿದಾಗ ಅವರು ತಗೊಳ್ಳೋರು ಅಷ್ಟೇ ಪರಿಶುದ್ಧವಾಗಿ ಅದನ್ನು ಸ್ವೀಕಾರ ಮಾಡಿದ್ರೆ ಅದು ಕೆಲಸಕ್ಕೆ ಬರುತ್ತೆ. ಅಂದರೆ ಈ ವಿಧಾನ ನಮ್ಮೆಲ್ಲರಿಗೂ ಸಮಾನವಾದ್ದು ಅಂತ ಹೇಳ್ತಾರೆ. ಯಾವುದು ನಾವು ಮನಸ್ಸಿನ ಮೂಲಕ ಕೆಲಸ ಮಾಡ್ತೀವಲ್ಲ, ಶುದ್ಧ ಮನಸ್ಸಿನಿಂದ ಶುದ್ಧ ಮನಸ್ಸಿನವರಿಗೆ ಕೆಲಸ ಮಾಡೋದು ಅದು ಸಾಮಾನ್ಯವಾಗಿರೋದು. ಜನರು ಪ್ರತಿಯೊಬ್ಬರು ಅರಿವಿಲ್ಲದೇ ಈ ಕೆಲಸ ಮಾಡ್ತಾ ಇರ್ತೀವಿ. ನಾವೆಲ್ಲರೂ ಸಾಮೂಹಿಕವಾಗಿ ಮಾಡ್ತೀವಿ, ಕೆಲಸದಲ್ಲಿ ಪ್ರೇಯರ್ ಮಾಡ್ತೀವಿ, ಒಂದ್ಸಲಿ ನಾವೆಲ್ಲರೂ ಧ್ಯಾನ ಅಂತ ಮಾಡ್ತೀವಿ. ಮಾಡಿದಾಗ ಎಲ್ರಿಗೂ ಒಂದು ಸಂಕಲ್ಪಗಳನ್ನು ಕಳಿಸ್ತೀವಿ. ನಮ್ಮೆಲ್ಲರ ಸಂಕಲ್ಪ ಚೆನ್ನಾಗಿದೆ ಅಂದರೆ ಅಲ್ಲಿ ನಾವು ಮಾಡುವಾಗ ಎಷ್ಟು ಶುದ್ಧ ಮನಸ್ಸಿನಿಂದ ಶುದ್ಧ ಪ್ರಜ್ಞೆಯಿಂದ ನಾವು ಧ್ಯಾನ ಮಾಡಿರ್ತೀವಿ, ಸಂಕಲ್ಪ ಮಾಡಿರ್ತೀವಿ, ಅದು ಮುಖ್ಯ ಅಂತ ಹೇಳ್ತಾರೆ. ಆ ಯೋಚನೆ ಹೊರಗಡೆ ಹೋಗಿ ಬೇರೆಯವ್ರ ಮೇಲೂ ಕೂಡ ಅದು ಕೆಲಸ ಮಾಡುತ್ತೆ, ಪ್ರಭಾವ ಬೀರುತ್ತೆ. ಅವರು ಸಹ ಅದೇ ಜಾಡಿನಲ್ಲಿ ಯೋಚನೆ ಮಾಡೋ ಹಾಗೆ ಮಾಡ್ತಾರೆ. ಯಾವಾಗ ಬೆಳೆದಿರೋರು ಮಾಡ್ತಾರೋ, ಸಾಕಷ್ಟು ಬೆಳೆದಿರೋರು, ಗುರುಗಳು ಅಂತ ಹೇಳ್ತೀವಿ, ಸಂತರು ಅಂತೀವಿ, ಇವರೆಲ್ಲರೂ ಕೂಡ ಆ ರೀತಿ ಬೆಳೆದಿರ್ತಕ್ಕಂಥ ಜೀವಿಗಳು. ಅಂಥವರು ಮಾಡಿದಾಗ ಇವೆಲ್ಲ ಫಲಕಾರಿಯಾಗುತ್ತೆ. ಅಲ್ಲಿರೋರನ್ನ ಬದಲಾಯಿಸೋ ಶಕ್ತಿ ಆ ಯೋಚನೆಗೆ ಇರುತ್ತೆ. ಅವ್ರ ಯೋಚನೆಗೆ ಅಷ್ಟು ಎನರ್ಜಿ ಇರುತ್ತೆ, ಅಷ್ಟು ಶಕ್ತಿಯುತವಾಗಿರುತ್ತೆ. ಅದು ನಮ್ಮೆಲ್ಲರನ್ನ ಬದಲಾಯಿಸುತ್ತೆ. ನಮ್ಮೊಳಗಿರೋ ಬೇಡವಾದ ಕಣಗಳನ್ನು ತೆಗೆದುಹಾಕಿ ಅವರು ಏನು ಯೋಚನೆ ಮಾಡ್ತಾರೋ, ಯಾವ ಉದ್ದೇಶಕ್ಕೆ ಕಲ್ತಿರ್ತಾರೋ ಅವು ನಮ್ಮೊಳಗೆ ಬರಲಿಕ್ಕೆ ಸಹಾಯ ಆಗುತ್ತೆ. ಒಂದು ಜನಾಂಗಕ್ಕೆ ಸಂಬಂಧಪಟ್ಟ ಮನೋಭಾವನೆ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ಈಗ ನಮ್ಮ ಜನರಿಗೆಲ್ಲ ನಮ್ಮ ಜನರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಕಳಿಸ್ಬೇಕು, ಒಂದು ಗ್ರೂಪ್ಗೆ ಕಳಿಸ್ಬಿಡ್ತೀವಿ ನಾವು, ಅದು ಅಷ್ಟೇ. ಹೀಗೆ ಒಳ್ಳೆಯದಾಗೋಕ್ಕೂ ಸಾಧ್ಯ ಇದೆ, ಕೆಟ್ಟದಾಗೋಕ್ಕೂ ಸಾಧ್ಯ ಇದೆ ಅಲ್ವಾ. ಈ ಥರ ಸಾಂಘಿಕವಾಗಿ ನಾವು ಯೋಚನೆಗಳನ್ನು ಮಾಡುವಾಗ ಒಂದು ಗುಂಪಿನಲ್ಲಿ ಈ ಗೊಂದಲಗಳು, ಈ ಯುದ್ಧಗಳಾಗ್ತಾ ಇರೋದು ಕೂಡ ಇದರಿಂದಾನೆ. ಸಾಂಘಿಕ ಕರ್ಮ ಅಂತ ಹೇಳ್ತೀವಿ, ಸಾಂಘಿಕ ಯೋಚನೆ ಅಂತ ಹೇಳ್ತೀವಿ. ಎಲ್ಲರ ಯೋಚನೆಗಳು ಒಂದೇ ಥರ ಆಗಿರ್ತವೆ. ಅದು ಒಳ್ಳೆಯದಾದರೂ ಆಗಿರ್ಬೋದು, ಕೆಟ್ಟದಾದರೂ ಆಗಿರ್ಬೋದು. ಕೆಟ್ಟದಾಗಿದ್ದರೆ ಕೆಟ್ಟದಕ್ಕೆ ಬಲ ಬರುತ್ತೆ, ಒಳ್ಳೆಯ ಯೋಚನೆಗಳಾಗಿದ್ದರೆ ಒಳ್ಳೆಯದಕ್ಕೆ ಬಲ ಬರುತ್ತೆ. ಹೀಗಿರುವಾಗ ನಾವು ಯಾರು ಅನುಷ್ಠಾನಪರರಾಗಿ ಇದನ್ನೆಲ್ಲ ಒಳ್ಳೆಯ ದಾರಿಯಲ್ಲಿ ಹೋಗಬೇಕು, ಎಲ್ಲರೂ ಬೆಳೆಸಬೇಕು, ನಾವು ಬೆಳಿಬೇಕು ಅಂತ ಅನುಷ್ಠಾನ ಮಾಡ್ತಾ ಹೋಗ್ತಿರ್ತೀವಲ್ಲ, ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿ ಕ್ಷಣದಲ್ಲೂ ತನ್ನ ಮೆದುಳಿನ ಮೇಲೆ ದಾಳಿ ಮಾಡುವ ಒಳ್ಳೆಯ ಅಥವಾ ಕೆಟ್ಟ ಸಾರ್ವಜನಿಕ ಅಭಿಪ್ರಾಯಗಳಲ್ಲಿ ಒಳ್ಳೆಯದನ್ನು ಮಾತ್ರ ತಗೊಂಡು ಕೆಟ್ಟದ್ದನ್ನು ದೂರ ಮಾಡುವಂಥದ್ದು. ಇದು ಅಂದರೆ ಈ ತಿಳುವಳಿಕೆ ನಮಗೆ ಮುಖ್ಯ. ನಾವು ಏನನ್ನು ಕೊಡಬೇಕು ಅಂತಿದೆಯೋ ಅದನ್ನು ಸ್ಪಷ್ಟವಾಗಿ ನಮ್ಮ ಮನಸ್ಸಿನಲ್ಲಿ ಮೂಡಬೇಕು. ಆ ಯೋಚನೆ ಸ್ಪಷ್ಟವಾಗಿರಬೇಕು, ಅದು ಉಪಯುಕ್ತವಾಗಿರಬೇಕು, ಎಲ್ರಿಗೂ ಒಳ್ಳೆಯದನ್ನು ಮಾಡಬೇಕು. ಅಂಥದ್ದನ್ನು ನಾವು ಕಳಿಸ್ಬಹುದು. ಇನ್ನೊಂದು ಸರಿ ಹೇಳ್ತಾರವರು, ಈಗ ನಾವು ಉದಾಹರಣೆಗೆ ಭಾಷಣಗಳನ್ನು ಮಾಡ್ತಾ ಇರ್ತೀವಿ. ಭಾಷಣಗಳನ್ನು ಕೇಳಿದಾಗ, ಗ್ರಂಥಗಳನ್ನು ಓದಿದಾಗ ಮಾತ್ರ ಇತರರ ಪ್ರಭಾವಕ್ಕೆ ಒಳಗಾಗ್ತೇವೆ. ಆದರೆ ನಾವೇ ಸತತವಾಗಿ ನಮ್ಮ ಮನಸ್ಸನ್ನು ಒಂದು ಗೊತ್ತಾದ ರೀತಿಯಲ್ಲಿ ಸ್ಪಂದಿಸುವಂತೆ ಶ್ರುತಿಗೊಳಿಸೋದು ಅಂದರೆ ಸತತವಾಗಿ ನಾವು ಸತ್ಯವನ್ನು ಚಿಂತನೆ ಮಾಡ್ತಾ ಇರೋದು. ಸುಳ್ಳು ನಮ್ಮ ಮನಸ್ಸೊಳಗೆ ಬರಬಾರ್ದು, ಆ ರೀತಿ ಯೋಚನೆಗಳು ನಮ್ಮಲ್ಲಿ ಬರಬೇಕು. ಅದು ಯಾವಾಗ ನಾವು ಸತ್ಯವನ್ನೇ ಅನುಷ್ಠಾನ ಮಾಡೋಕ್ಕೆ ಹೋಗ್ತೀವೋ ಸುಳ್ಳು ನಮ್ಮ ಹತ್ರನೂ ಸುಳಿಯಲ್ಲ ಅಂತ ಹೇಳ್ತಾರೆ. ನಾವು ಅದಕ್ಕೆ ಜಾಗನೇ ಬಿಟ್ಕೊಡಲ್ಲ. ಆ ರೀತಿ ನಮ್ಮ ಯೋಚನೆಗಳು ಇರಬೇಕು. ಆವಾಗ ಕೆಟ್ಟದ್ದು ಯಾವುದೂ ನಮ್ಮ ಹತ್ರ ಬರೋದಿಲ್ಲ. ಹೀಗೆ ಮಾಡ್ತಾ ಇರುವಾಗ ಏನಾಗುತ್ತೆ ಅಂದರೆ, ಪ್ರೇಮದ ಜಾಗದಲ್ಲಿ ಅಂದರೆ ನಾವು ಒಳ್ಳೆಯದು ಕೆಟ್ಟದಕ್ಕೆ ಜಾಗ ಕೊಡಲ್ಲ. ದ್ವೇಷ ಇರುವಾಗ ಪ್ರೇಮ ಬರುತ್ತೆ, ದ್ವೇಷನ ಹೊರಗಡೆ ಹಾಕ್ತೀವಿ. ಒಳ್ಳೆ ದ್ವೇಷದ ಬದಲು ಪ್ರೇಮ ಬರುತ್ತೆ, ಅಜ್ಞಾನದ ಬದಲು ಜ್ಞಾನ ಬರುತ್ತೆ. ಹೀಗೆ ಯಾವ್ಯಾವುದು ಕೆಟ್ಟದ್ದೋ ಅದನ್ನೆಲ್ಲ ದೂರ ಮಾಡಿ ಒಳ್ಳೆಯದನ್ನು ಆಕರ್ಷಣೆ ಮಾಡುತ್ತೆ ನಾವು ಅನುಷ್ಠಾನ ಮಾಡ್ತಾ ಹೋದಾಗ, ಒಳ್ಳೆಯ ಯೋಚನೆಗಳನ್ನು ಮಾಡ್ತಾ ಹೋದಾಗ. ಮತ್ತಿನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಖಾಲಿ ಬಿಟ್ಟರೆ ಏನಾಗುತ್ತೆ? ಹಾಗಾದರೆ ಬರೀ ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ನೀವು ಸ್ವಲ್ಪ ಹೊತ್ತು ಖಾಲಿ ಬಿಟ್ಬಿಡಿ. ನಾವಿನ್ನೂ ಎಲ್ಲಿ ಮಾಡ್ತಾ ಇದ್ದೀವಿ ಕೆಲಸ? ಕೆಳಗಿನ ಮನೋದೇಹದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸ್ಥೂಲ ದೇಹ, ಕಾಮದೇಹ, ಕೆಳ ಮನೋದೇಹ. ಹೀಗೆ ಮಾಡ್ತಾ ಇರುವಾಗ ಮನಸ್ಸನ್ನು ಖಾಲಿ ಬಿಟ್ಬಿಟ್ರೆ, ಖಾಲಿ ಇರದೇ ಇರೋ ಹಾಗೆ ನೋಡ್ಕೋಬೇಕು. ಖಾಲಿ ಇಟ್ಟಾಗ ಏನು ಬರುತ್ತೆ? ಬೆಳೆದೇ ಇರೋವೆಲ್ಲ ಬಂದ್ಬಿಡ್ತವೆ ಅಲ್ವಾ? ಸಾಧ್ಯ ಜಾಸ್ತಿ ಇದೆ. ಹೊರಗಿನಿಂದ ಬಂದು ಬೇರೆ ಬಿಟ್ಕೊಂಡ್ಬಿಡುತ್ತೆ. ಬರೀ ಬರೋದಲ್ಲ, ಬೇರೆ ಬಿಟ್ಕೊಂಡು ಕುತ್ಕೊಂಡ್ಬಿಡುತ್ತೆ. ಕೆಟ್ಟದ್ದಾಮೇಲೆ ಬೆಳೀತಾ ಹೋಗುತ್ತೆ. ಅದಕ್ಕೆಲ್ಲಾದರೂ ಸ್ವಲ್ಪ ಗಾಳಿ ನೀರು ಬೆಳಕು ಗೊಬ್ಬರ ಸಿಕ್ಕರೆ ಕೆಟ್ಟದಕ್ಕೆ ಅದು ಬೆಳೀತಾ ಹೋಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಆಗಲೂ ಹುಷಾರಾಗಿರಬೇಕು. ನಾವು ಬರೀ ಒಳ್ಳೆಯದನ್ನೇ ಅಭ್ಯಾಸ ಮಾಡ್ತಾ ಹೋಗ್ತಾ ಇದ್ದೀವಿ, ಖಾಲಿ ಇಟ್ಕೊಂಡಾಗ. ಅದಕ್ಕೆ ನಮ್ಗೆ ಹೇಳ್ತಾರೆ, ನಿಮ್ಮ ಮನಸ್ಸು ಯಾವಾಗ ಖಾಲಿ ಆಗುತ್ತೋ ಒಳ್ಳೆಯದನ್ನು ಚಿಂತನೆ ಮಾಡಿ, ಭಗವಂತನನ್ನು ಚಿಂತನೆ ಮಾಡಿ, ಧ್ಯಾನ ಮಾಡಿ, ಒಳ್ಳೆಯ ಭಗವಂತನ ದೇವರ ನಾಮಗಳನ್ನು ಹೇಳ್ಕೊಳ್ಳಿ. ಅಥವಾ ನಿಮಗೆ ಒಳ್ಳೆಯದಾಗುವಂಥ ಒಂದು ಕೆಲವು ವಾಕ್ಯಗಳನ್ನು, ಉಪನಿಷತ್ ವಾಕ್ಯಗಳಿರಬಹುದು, ಒಳ್ಳೆಯ ವಾಕ್ಯಗಳು, ಸಂತರ ವಾಕ್ಯಗಳಿರಬಹುದು, ಇವುಗಳನ್ನು ನೀವು ಮನಸ್ಸಿನ ಹಿಂದೆ ಇಟ್ಕೊಂಡಿರಿ. ಮನಸ್ಸು ಖಾಲಿ ಆದ ತಕ್ಷಣ ಅವುಗಳನ್ನು ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಇದಕ್ಕೆ
ಹೀಗೆ ನಮ್ಮ ನಡತೆಗೆ ಸಂಬಂಧಪಟ್ಟ ಪಾಠವನ್ನು ನಾವು ಕಲಿತಾ ಇರಬೇಕು. ಉದ್ದೇಶಪೂರ್ವಕವಾಗಿ ತನ್ನನ್ನು ತಾನು ಉತ್ತಮಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಶಾಂತಿ, ಸುಖ ಕರಗತವಾಗುತ್ತೆ. ನಾವು ಇದೆಲ್ಲ ಹಾಗೆ ಬಿಟ್ಬಿಟ್ರೆ ಪರವಾಗಿಲ್ಲಪ್ಪ, ನನ್ನ ಗುರುಗಳು ನೋಡ್ಕೊಳ್ತಾರೆ, ದೇವ್ರು ನೋಡ್ಕೊಳ್ತಾರೆ, ನಾನು ಸೊಸೈಟಿಗೆ ಬಂದುಬಿಟ್ಟಿದ್ದೀನಿ, ಸೊಸೈಟಿ ನನ್ನ ನೋಡ್ಕೊಳುತ್ತೆ ಅಂತ ಹೇಳಿ ನಾವೇನಾದರೂ ಬಿಟ್ಬಿಟ್ರೆ ನಾವು ಮನಸ್ಸು ಕರ್ಕೊಂಡು ಹೋದ ಕಡೆಗೆ ನಾವು ಹೊರಟೋಗ್ತೀವಿ. ಅದರಿಂದ ಒಳ್ಳೆಯದನ್ನು ನಾವು ಇದಕ್ಕೆ ಅಭ್ಯಾಸ ಮಾಡಿಸ್ಬೇಕು. ಹೇಳ್ತೀವಿ ನಾವು ಶರೀರಕ್ಕೆ ನಾವು ಹೇಗೆ ಅಭ್ಯಾಸ ಮಾಡಿಸ್ತೀವಿ, ಒಂದೊಂದು ಬೆಳಗ್ಗೆ ಬೇಗ ಎದ್ದೇಳಬೇಕು, ಶರೀರಕ್ಕೆ ಅಭ್ಯಾಸ ಮಾಡಿಸ್ಬೇಕು, ಅಲಾರಾಮ್ ಇಡಬೇಕು, ಎಬ್ಬಿಸ್ಬೇಕು. ಹಾಗೆ ಮನಸ್ಸಿಗೂ ಕೂಡ ಒಳ್ಳೆಯ ಯೋಚನೆಗಳನ್ನು ತೊಗೋಬೇಕು ಅನ್ನೋದನ್ನು ನಾವು ಕಲಿಸ್ಬೇಕು. ಅದನ್ನು ಕೂಡ ಖಾಲಿ ಸಮಯ ಇದ್ದಾಗ ಒಳ್ಳೆಯದನ್ನು, ಒಳ್ಳೆಯ ಯೋಚನೆ ಹಾಕಬೇಕು, ಒಳ್ಳೆಯ ವಾಕ್ಯಗಳನ್ನು ಕೊಡಬೇಕು, ಒಳ್ಳೆಯ ಶ್ಲೋಕಗಳನ್ನು ಕೊಡಬೇಕು, ಅದಕ್ಕೆ ಚಿಂತನೆ ಮಾಡಬೇಕು, ಮಹಾತ್ಮರ ನುಡಿಗಳನ್ನು ಹೇಳ್ತಾ ಇರಬೇಕು. ಅದು ಅಭ್ಯಾಸ ಆಗ್ತಾ ಇರುತ್ತೆ. ಯೋಚನೆಗಳು ಹೇಗೆ ಹುಟ್ಟುತ್ತೆ ಅನ್ನೋದಕ್ಕೆ ಅವರು ಹೇಳ್ತಾರೆ, ಇವೆಲ್ಲ ಬರೀ ಈ ಜನ್ಮಕ್ಕೆ ಬಂದುಬಿಡಲಿಲ್ಲ. ನಮಗೆ ಯೋಚನೆಗಳು ನಾವು ಹುಟ್ಟದಾಗಲೇ ಸ್ವಲ್ಪ ತೊಗೊಂಡ್ಬಂದುಬಿಟ್ಟಿದ್ದೀವಿ. ಹಿಂದಿನ ಜನ್ಮದ ಅನುಭವಗಳು, ಹಿಂದೆ ನಾವು ಏನು ಜನ್ಮ ತೊಗೊಂಡಿದ್ದೀವಿ, ಅಲ್ಲಿ ಯಾವ ಅನುಭವಗಳಾಗಿತ್ತು, ಆ ಅನುಭವಗಳ ಜ್ಞಾನ ಸ್ವಲ್ಪ ನಮ್ಮೊಳಗೆ ಇರುತ್ತೆ. ಅದನ್ನು ಅನುಸರಿಸಿಕೊಂಡು ಈಗಿಂದು ಸೇರ್ಕೊಳ್ತಾ ಹೋಗುತ್ತೆ. ಅದು ಹಿಂದಿನ ಜನ್ಮಗಳಿಂದ ಬಂದಿರುತ್ತೆ. ಅದಕ್ಕೆ ಬಂಡವಾಳ ಯಾವುದಪ್ಪ ಅಂತ ಹೇಳಿದ್ರೆ ಹಿಂದಿನ ಜನ್ಮದ ಅನುಭವಗಳೇ ಯೋಚನೆಗಳಿಗೆ ಮೊದಲ ಬಂಡವಾಳ ಅಲ್ವಾ, ಬೇಸು. ಅವುಗಳಿಂದ ಈಗ ನಾವು ಇನ್ನು ಸೇರಿಸ್ಕೊಳ್ತಾ ಹೋಗ್ತೀವಿ. ಅದರಿಂದ ನಾವು ವ್ಯವಹಾರವನ್ನು ಮುಂದುವರಿಸ್ತಾ ಹೋಗ್ತೀವಿ. ಅದಕ್ಕೆ ಹೇಳ್ತಾರೆ, ಈ ಬ್ರಹ್ಮಾಂಡದಲ್ಲಿ ಹೇಗಿದೆಯೋ ಹಾಗೆ ನಮ್ಮೊಳಗೂ ಇದೆ. ಯತ್ ಬ್ರಹ್ಮಾಂಡೆ ತತ್ ಪಿಂಡಾಂಡೆ ಅಂತ ಹೇಳ್ತಾರೆ. ಅಂದರೆ ಆ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ನಮ್ಮೊಳಗೂ ಅದೇ ಇದೆ. ಅದನ್ನು ನಾವು ತಿಳ್ಕೊಂಡಾಗ ಹೇಗೆ ತಾಯಿ ಗರ್ಭದಲ್ಲಿ ಪಿಂಡ ಬೆಳೆಯುವಾಗ ಹಿಂದಿನ ಸಂಸರಣೆಯನ್ನೆಲ್ಲ ಅದು ಪುನರಾವರ್ತನೆ ಮಾಡುತ್ತೆ. ಈಗ ಸಾಯುವಾಗಲೂ ಕೂಡ ಹೇಳ್ತಾರೆ, ಒಬ್ಬ ಮನುಷ್ಯ ಸಾಯ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಕ್ಷಣದಲ್ಲಿ ಸಾಯುವ ಸಮಯದಲ್ಲೇ ಅವನಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾರೆ. ನಾವು ಮರಣಾನಂತರ ಜೀವನ ಓದುವಾಗ ಹೇಳ್ತಾರೆ, ಆ ಮನುಷ್ಯ ಸಾಯುವಾಗ ಇದುವರೆಗೂ ಅವನು ಯಾವ ರೀತಿ ಜೀವನ ನಡ್ಕೊಂಡು ಬಂದಿದ್ದ ಅದೆಲ್ಲವೂ ಒಂದು ಪಿಕ್ಚರು ಅವನ ಕಣ್ಮುಂದೆ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಅದೆಲ್ಲ ಬಂದಾಗ ಅವನಿಗೆ ನಾನೇನು ತಪ್ಪು ಮಾಡಿದೆ, ಏನು ಮಾಡಬೇಕು, ಮುಂದೆ ಯಾವುದನ್ನು ಮಾಡಬಾರ್ದು, ಅದನ್ನು ತಿಳ್ಕೊಳ್ಳೋಕ್ಕೆ ಆ ಸಮಯ ಇರುತ್ತೆ. ಅದಕ್ಕೆ ನಾವು ಅವನಿಗೆ ಡಿಸ್ಟರ್ಬ್ ಮಾಡಬಾರ್ದು, ಅಳೋದು ಅಥವಾ ಅವರಿಗೆ ಏನಾರು ಗಲಾಟೆ ಮಾಡೋದು ಇವೆಲ್ಲ ಮಾಡಬಾರ್ದು ಅಂತ ಹೇಳೋದು. ಹಾಗೆ ಈ ಮನಸ್ಸು ಕೂಡ ಬೆಳೆಯುವಾಗ ಮೊದಲು ತಾಯಿ ಗರ್ಭದಲ್ಲಿದ್ದಾಗಲೂ ಪುನರಾವರ್ತನೆ, ಏನು ಮಾಡಿತ್ತು, ಹಿಂದೆ ಎಲ್ಲಿ ಹುಟ್ಟಿತ್ತು, ಅದು ಹೇಗೆ ಬಂದಿತ್ತು, ಅದನ್ನೆಲ್ಲ ಪುನರಾವರ್ತನೆ ಆಗುತ್ತೆ ಅಂತ ಹೇಳ್ತಾರೆ. ಈ ಸಂಸರಣೆಯ ದೀರ್ಘ ಅವಧಿಯಲ್ಲಿ ಸಂಬಂಧಪಟ್ಟ ಅಂತಸ್ತುಗಳು ಮತ್ತು ಇವೆಲ್ಲ ಕೂಡ ಪುನರಾವರ್ತನೆ ಮಾಡಿಕೊಡುತ್ತೆ. ಮನೋದೇಹ ಯೋಚನೆಯ ಒಂದು ಉಪಕರಣ ಮಾತ್ರ. ಅಂದರೆ ನಾವು ಇದನ್ನೇನು ಅಂದ್ಕೊಂಡಿದ್ದೀವಿ, ಬರೀ ಇದು ನಮಗೆ ಒಂದು ವೆಹಿಕಲ್ಲು ಅಥವಾ ಒಂದು ನಮಗೆ ಪೆನ್ ಇದ್ದ ಹಾಗೆ, ಪೆನ್ನು ತಾನೇ ಬರೆಯೋದಿಲ್ಲ, ನಾವು ಕೈಯಲ್ಲಿ ಇಟ್ಕೊಂಡು ಬರೆದ್ರೆ ಅದು ಅನುಕೂಲ ಮಾಡಿಕೊಡುತ್ತೆ. ಹಾಗೆ ನಮ್ಮ ಈ ಜೀವಾತ್ಮನಿಗೆ ಇದು ಒಂದು ಉಪಕರಣ ಮನಸ್ಸು. ಸ್ಥೂಲ ದೇಹ ಹೇಗೆ ಸ್ಥೂಲ ದೇಹ ಕೆಲಸಗಳನ್ನು ಮಾಡೋದಕ್ಕೆ ಉಪಕರಣ ಆಗಿದೆಯೋ, ನಮ್ಮ ಮನಸ್ಸು ನಮ್ಮ ಯೋಚನೆಗಳನ್ನು ಮಾಡೋದಕ್ಕೆ ಒಂದು ಉಪಕರಣ. ಹಾಗೆ ನಾವು ಅದನ್ನು ತರಬೇತಿ ಮಾಡ್ಕೊಳ್ತೀವಿ. ನಮಗೆ ಬೇಕಾದ ಹಾಗೆ ಅದನ್ನು ನಾವು ಬಳಸ್ಕೋಬೇಕು. ಅದು ಹೋದ ದಾರಿಗೆ ನಾವು ಹೋಗೋದಲ್ಲ ಮನಸ್ಸು. ದೇಹನೂ ಅಷ್ಟೇ, ನಾವೇನಾದರೂ ಅದಕ್ಕೆ ಸರಿಯಾಗಿ ಟೈಮಿಗೆ ಸರಿಯಾಗಿ ಕೊಟ್ಟು ಟೈಮ್ ಸರಿಯಾಗಿ ನಮ್ಮ ಕೆಲಸಕ್ಕೆ ಬಳಸ್ಕೊಳ್ದೇ ಇದ್ದರೆ ಬೇಕಾದ ಕಡೆ ಕಳ್ಕೊಂಡು ಹೋಗುತ್ತೆ. ಅದಕ್ಕೇನು ಬೇಕೋ ಅದ್ರ ಕಡೆ ಕಳ್ಕೊಂಡು ಹೋಗುತ್ತೆ. ದೇಹಾತ್ಮ ಅನ್ನೋದು ನಮ್ಮನ್ನು ಯಾವಾಗಲೂ ಕೆಳಮಟ್ಟಕ್ಕೆ ಎಳೀತಾ ಇರುತ್ತೆ. ನಾವೆಲ್ಲರೂ ಉನ್ನತ ಮಟ್ಟದಲ್ಲಿ ಬೆಳಿಬೇಕು, ನಾವು ಇತರರಿಗೆ ಸಹಾಯ ಮಾಡಬೇಕು ಅಂತ ಬರ್ತಾ ಇದ್ದೀವಲ್ವ. ನಾವು ಶರೀರವನ್ನು ಹೇಗೆ ಬೆಳೆಸ್ಕೊಳ್ತೀವೋ ಈ ಮನಸ್ಸನ್ನು ಕೂಡ ಶ್ರದ್ಧೆಯಿಂದ ಬೆಳೆಸ್ಕೋಬೇಕು. ಅವ್ರು ಹೇಳ್ತಾರೆ, ಆ ಪ್ರಜ್ಞೆ ಅಥವಾ ಚೈತನ್ಯಕ್ಕೆ ಸಂಬಂಧಪಟ್ಟಿದ್ದು ಅದು ಇದನ್ನು ಬಳಸ್ಕೊಳ್ತಾ ಇದೆ. ಆ ಚೈತನ್ಯ ನಮ್ಮ ಈ ದೇಹವನ್ನು ಬಳಸ್ಕೊಳ್ತಾ ಇದೆ, ಜೀವಾತ್ಮ ಬಳಸ್ಕೊಳ್ತಾ ಇದ್ದಾರೆ. ಆದರೆ ಮಗುವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಅದರ ರಸಭಾವನೆಗಳು ನಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ಇದು ಮನಸ್ಸು ಯಾವುದರ ಹಿಂದೆ ಕೆಲಸ ಮಾಡ್ತಾ ಇದೆ ಅಂತ ಆಗಲೇ ಹೇಳಿದೆ, ಅದು ಭಾವನೆಗಳಿಗೂ ಕೂಡ ಸಂಬಂಧಪಟ್ಟಿದೆ. ನಮ್ಮ ಮನಸ್ಸಿನ ಯಾವ ಭಾವನೆಗಳಿದೆ, ನಮ್ಮಲ್ಲಿ ದ್ವೇಷ ಭಾವನೆ ಇದೆಯಾ, ಪ್ರೀತಿ ಭಾವನೆ ಇದೆಯಾ, ಅದಕ್ಕೆ ತಕ್ಕ ಹಾಗೆ ಮನಸ್ಸು ವ್ಯಕ್ತ ಮಾಡುತ್ತೆ. ಅದರಲ್ಲಿ ಹೇಳ್ತಾರೆ, ಮೊದಲು ನಮಗೆ ಬರೋದು ಈ ಯೋಚನೆಗಳು ಬಂದು ನಮ್ಮ ಪುನರ್ಜನ್ಮ ಹಿಂದಿನ ಜನ್ಮದ ಸ್ವಲ್ಪ ಬರುತ್ತೆ ಅಂತ ಹೇಳಿದೆ. ಅದಾದಮೇಲೆ ಮಗು ಎಲ್ಲಿಂದ ಕಲಿಯುತ್ತೆ? ಮೊದಲು ತಾಯಿ ಗರ್ಭದಲ್ಲಿದ್ದಾಗ ಅದಕ್ಕೆ ತಾಯಿಯಿಂದ ಪೂರಕವಾಗಿ ಆಹಾರ ಬರ್ತಾ ಇರುತ್ತೆ, ತಾಯಿ ಮೂಲಕ ಬರ್ತಾ ಇರುತ್ತೆ, ಆಗುತ್ತೆ. ಆಮೇಲೆ ಅದು ಹೊರಗೆ ಬಂದ ಮೇಲೆ, ಮಗು ತಾಯಿಯ ಹೊಟ್ಟೆಯಿಂದ ಹೊರಗೆ ಬಂದ ಮೇಲೆ ಅದಕ್ಕೆ ಹಸಿವಾಗುತ್ತೆ. ಅದುವರೆಗೂ ಅದಕ್ಕೆ ಹಸಿವು ಅಂತ ಗೊತ್ತಿರಲಿಲ್ಲ, ಅದಕ್ಕೆ ತಾಯಿಯಿಂದ ತಾನಾಗೆ ಬರ್ತಾಯಿತ್ತು. ಆಮೇಲೆ ಅದಕ್ಕೆ ಹಸಿವು ಶುರುವಾಯಿತು, ಸಂಕಟ ಆಯಿತು ಅಲ್ವಾ. ಮೊದಲು ಬಂದಿದ್ದು ಸಂಕಟ ಶುರುವಾಯಿತು, ಹಸಿವಾಯಿತು, ಅದು ಅಳತ್ತೆ. ಆ ಮೂಲಕ ಇದು ಆ ಹಸಿವಾದಾಗ ತಾಯಿ ಹಾಲು ಕೊಡ್ತಾಳೆ. ಹಾಲು ಕೊಟ್ಟಾಗ ಅದಕ್ಕೆ ಸಮಾಧಾನ ಆಗುತ್ತೆ ಅಲ್ಲ, ಹಸಿವು ನೀಗುತ್ತೆ ಅನ್ನೋದು ಗೊತ್ತಾಗುತ್ತೆ.
ಹಾಗೆ ಹೇಗೆ ನಮಗೆ ಸಂಕಟ ಉತ್ಪತ್ತಿಯಾಯಿತು, ಈ ಯೋಚನೆಗಳು ಹಾಗೆ ಉತ್ಪತ್ತಿ ಆಗೋದು ಅಂತ ಹೇಳ್ತಾರೆ. ಹೀಗೆ ಮನೋದೇಹದ ಸಂಕಟ, ಅದರ ಪರಿಹಾರ ಅದು ಗೊತ್ತಾಗುತ್ತೆ ಮಗುಗೆ. ಮತ್ತು ತಾಯಿ ನೋಡಿದಾಗೆಲ್ಲ ಅಳುತ್ತೆ. ತಾಯಿ ಹತ್ರ ಹೋದರೆ ಹಾಲು ಸಿಗತ್ತೆ, ತಾಯಿ ಹಾಲು ಕುಡಿಸ್ತಾಳೆ, ಹಸಿವು ನೀಗತ್ತೆ, ಇದೆಲ್ಲ ಸಮಾಧಾನ ಸಿಗುತ್ತೆ. ಯೋಚನೆಗಳ ಉದಯ ಕೂಡ ಹೀಗೆ ಅಂತ ಹೇಳ್ತಾರೆ. ಬರೀ ಸಂಕಟದ ಯೋಚನೆ ಮಾತ್ರನೇ ಹುಟ್ಟೋದಿಲ್ಲ, ನಮ್ಮ ಅನುಭವ ಸಾಕಷ್ಟು ಇವೆಲ್ಲ ಪುನರಾವರ್ತನೆ ಆಗುತ್ತೆ. ನಮ್ಮ ಮಗು ಅಳೋದು, ತಾಯಿ ಅದಕ್ಕೆ ಹಾಲು ಕೊಡೋದು, ಆಮೇಲೆ ಅದಕ್ಕೆ ಸಮಾಧಾನ ಆಗೋದು. ಹಾಗೆ ಯೋಚನೆಗಳು ಕೂಡ ನಮಗೆ ಹಾಗೆ ಮಾಡುತ್ತೆ. ಒಂದ್ಸಲಿ ಬರುತ್ತೆ, ಮತ್ತು ಅದನ್ನು ನಾವು ಹೇಗೆ ನೋಡ್ತೀವಿ ಅದರ ಮೇಲೆ ಅದರ ಪರಿಣಾಮ ನಮಗೆ ಗೊತ್ತಾಗುತ್ತೆ. ಹೀಗೆ ನಮ್ಮಲ್ಲಿ ಭಾವನೆಗಳಿಗೆ ತಕ್ಕ ಹಾಗೆ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಈ ಮನೋವೃತ್ತಿಗಳೆಲ್ಲ ಹೇಗಪ್ಪ ಅಂತ ಹೇಳಿದರೆ ರಸಭಾವನೆಗಳಲ್ಲಿ ಬೇರೆ ಬಿಟ್ಟಿದೆ ಅಂತ ಹೇಳ್ತಾರೆ. HPB ಅವರು ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಈ ವಿಷಯನ ಹೇಳ್ತಾರೆ. ಮನಸ್ಸಿಗೆ ಬೇಸ್ ಎಲ್ಲಿದೆ ಅಂದರೆ ರಸಭಾವಗಳು, ಎಮೋಷನ್ಸ್ ಅಂತ ಹೇಳ್ತೀವಲ್ಲ, ಭಾವನೆಗಳು, ಇವುಗಳಲ್ಲಿ ಬೇರೆ ಬಿಟ್ಕೊಂಡಿದೆ ಮನಸ್ಸು. ಅವುಗಳಿಂದ ಅದು ಕೆಲಸ ಮಾಡ್ತಾ ಹೋಗ್ತಾ ಇದೆ. ಆ ರಸಭಾವನೆಗಳು ಯೋಚನೆಗಳಿಗೆ ಮೂಲ ಆಧಾರ ಅಂತ ಹೇಳ್ತಾರೆ. ಇದು ಅರ್ಧ ಭಾಗ, ಅಂದರೆ ಅರ್ಧ ಅದಕ್ಕೆ ಸಂಬಂಧಪಟ್ಟಿದೆ. ಇನ್ನರ್ಧ ಏನಂತ ಹೇಳಿದರೆ ಅನುಭವ. ಯಾರು ಈ ದೇಹವನ್ನು ಬಳಸ್ಕೊಳ್ತಾ ಇದ್ದಾನೋ, ಯಾರು ಈ ಮನಸ್ಸನ್ನು ಬಳಸ್ತಾ ಇದ್ದಾನೋ ಅವನ್ನ ಜ್ಞಾತೃ ಅಂತ ಹೇಳ್ತೀವಿ. ಅವನನ್ನು ಬಳಸ್ಕೊಳ್ಳುವಂಥವ್ನು, ಅವನ ಒಂದು ಅನುಭವ ಹೇಳ್ತಾರೆ. ಈ ಉಪಯೋಗಿಸೋನು ಜೀವಾತ್ಮ ತಂದೆ ಆದರೆ ರಸಭಾವ ಇದಕ್ಕೆ ಯೋಚನೆಗಳಿಗೆ ತಾಯಿ ಅಂತ ಹೇಳ್ತಾರೆ. ಇನ್ನು ಜ್ಞಾನ ಬರುತ್ತಲ್ವ, ಯೋಚನೆಗಳಿಂದ ನಮಗೆ ಜ್ಞಾನ ಸ್ವರೂಪವಾದ ಯೋಚನೆಗಳು ಮಕ್ಕಳಿದ್ದ ಹಾಗೆ ಅಂತ ಹೇಳ್ತಾರೆ. ನೋಡಿ, ಇದು ಜೀವಾತ್ಮ ತಂದೆ, ಆ ರಸಭಾವಗಳು ತಾಯಿ, ಯೋಚನೆಗಳೆಲ್ಲ ಮಕ್ಕಳಿದ್ದ ಹಾಗೆ. ಆ ಸಂಬಂಧಗಳು ಎಷ್ಟು ಚೆನ್ನಾಗಿ ತೋರಿಸಿದೆ. ಹೀಗೆ ನಮಗೆ ಸುಖ ದುಃಖ ಎಲ್ಲ ಉಂಟಾಗುತ್ತೆ. ಆದರೆ ನಾವೇನು ಮಾಡ್ತೀವಿ, ದುಃಖ ಬೇಡ ಅಂತ ಹೇಳ್ತೀವಿ, ಅದನ್ನು ದೂರ ಮಾಡ್ತೀವಿ. ಸುಖ ಬಂದಾಗ ಮಾತ್ರ ಮತ್ತೊಂದು ಸಲ ಅನುಭವಿಸಬೇಕು ಅಂತೀವಿ. ಇದು ಏನಾಗುತ್ತೆ, ನನ್ನ ನೆನಪಿನಲ್ಲಿ ಉಳಿಯೋದಕ್ಕೆ ಕಾರಣ ಆಗುತ್ತೆ. ಯೋಚನೆಗಳು ಹೇಗೆ ನೆನಪಾಗಿ ಉಳಿತಾವೆ ಅಂತ ಹೇಳಿದರೆ, ನಾವು ಯಾವುದನ್ನು ಬೇಕು ಅಂತೀವೋ ಅದು ನೆನಪಲ್ಲಿ ಉಳಿಯುತ್ತೆ, ಯಾವುದು ಬೇಡ ಅಂತ ಕಳಿಸ್ತೀವೋ ಅದು ಹೊರಗಡೆ ಹೋಗುತ್ತೆ. ಇದೆಲ್ಲ ಆದಮೇಲೆ ಹೇಳ್ತಾರೆ, ಇವೆಲ್ಲ ನಮ್ಮ ಅನುಭವಗಳು ಎಲ್ಲಿ ಇರ್ತವೆ ಅಂತ ಹೇಳಿದ್ರೆ, ಮೊದಲು ಸಾಮಾನ್ಯವಾಗಿ ನಾವು ನಮ್ಮ ಅನುಭವಗಳೆಲ್ಲ ಈ ಆಕಾಶಿಕ್ ರೆಕಾರ್ಡ್ಸ್ ಅಂತ ಹೇಳ್ತೀವಿ, ಆಕಾಶ ಲಿಪಿ ಅಂತ ಹೇಳ್ತೀವಿ. ಇವೆಲ್ಲ ಕೂಡ ನಮ್ಮ ಅನುಭವಗಳು ಅಲ್ಲಿಗೆ ಹೋಗ್ತವೆ. ಹೇಗೆ ಅನಿಮಲ್ಸ್ದೆಲ್ಲ ಒಂದು ಸಮೂಹ ಆತ್ಮಗಳೆಲ್ಲ ಅವು ಏನು ಅನುಭವಗಳನ್ನು ಪಡ್ಕೊಳ್ತವೆ ಅದು ಸಮೂಹಾತ್ಮಕ್ಕೆ ಹೋಗಿ ಸೇರುತ್ತೆ. ಹಾಗೆ ನಮ್ಮಲ್ಲೂ ಕೂಡ ಈ ಆಕಾಶಿಕ್ ರೆಕಾರ್ಡ್ ಆಕಾಶ ತತ್ವದಲ್ಲಿ ಗುಪ್ತ ಚಿತ್ರಗಳಂತೆ ಮುಂದುವರಿಯುತ್ತೆ. ರೇಡಿಯೋ ಯಂತ್ರದ ಮೂಲಕ ಯಾರು ಬೇಕಾದರೂ ಆಕಾಶವಾಣಿಯಲ್ಲಿ ನಾವು ಹಾಡುಗಳನ್ನ ಕೇಳಬಹುದು, ನಮಗೆ ಬೇಕಾದ ವಿಷಯಗಳನ್ನು ತಿಳ್ಕೊಳ್ಬಹುದು. ಹೇಗೆ ಮಾಡ್ತೀವೋ ಹಾಗೆ ನಮ್ಮ ಅನುಭವಗಳಿಗೆ ತಕ್ಕ ಸಮಶ್ರುತಿಯನ್ನು ಮಾಡಿಕೊಂಡಾಗ ನಾವು ಇವುಗಳನ್ನೆಲ್ಲ ಆಕಾಶದಿಂದ ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾರೆ. ಮನೋದೇಹ ಸಾಕಷ್ಟು ವ್ಯವಸ್ಥಿತವಾಗಿಲ್ಲದೆ ಇದ್ದರೆ, ಅಂದರೆ ನಮ್ಮಲ್ಲಿ ಅನೇಕ ದೌರ್ಬಲ್ಯಗಳಿದ್ದಾವೆ. ಮನೋದೇಹದಲ್ಲಿ ದೌರ್ಬಲ್ಯಗಳು, ಈ ವೃತ್ತಿಗಳು, ಇವೆಲ್ಲ ಏನಾಗುತ್ತೆ. ಒಂದು ಉದಾಹರಣೆ ಹೇಳ್ತಾರೆ, ಮಾತೆ ಬೆಸೆಂಟ್ರೆ ಹೇಳ್ತಾರೆ, ನನಗೊಬ್ಬರು ಪರಿಚಯ ಇದ್ದ ವ್ಯಕ್ತಿ ಇದ್ದರು. ಆಕೆಗೆ ಯಾವಾಗಲೂ ಥಿಯಾಸಫಿ ಸಾಹಿತ್ಯದಲ್ಲಿ ಓದಿ ವ್ಯಾಸಂಗ ಮಾಡಿದ್ದು ಯಾವುದೂ ನೆನಪಿರ್ತಾ ಇರಲಿಲ್ಲ ಅಂತ. ನೆನಪು ಅಂತ ಬಂದ ತಕ್ಷಣ ನಾವು ಯಾವುದು ನಮಗೆ ನೆನಪಿಟ್ಕೊಳ್ತೀವಿ, ನಮಗೆ ಬೇಕಾದನ್ನು ನೆನಪಿಟ್ಕೊಳ್ತೀವಿ. ಅದೇ ಹೇಳ್ತಾರೆ, ಆಕೆ ಥಿಯಾಸಫಿ ಜ್ಞಾನವನ್ನು ಮಾತ್ರ ಮರ್ತೋಗ್ಬಿಡ್ತಾಯಿದ್ರು. ಆದರೆ ಆಕೆಗೆ ಅಭಿರುಚಿ ಇದ್ದ ತನ್ನ ಉಡುಪಿಗೆ ಸಂಬಂಧಪಟ್ಟ ವಿಷಯಗಳು, ಯಾಕಪ್ಪ ನಾನು ನಾಳೆ ಯಾವ ಡ್ರೆಸ್ ಹಾಕೋಬೇಕು, ನಾಡಿದ್ದು ಯಾವ ಡ್ರೆಸ್ ಹಾಕೋಬೇಕು, ನಾಳೆ ಯಾವ ಅಡುಗೆ ಮಾಡಬೇಕು, ಇದೆಲ್ಲ ನಮಗೆ ನೆನಪಿರುತ್ತೆ ಅಲ್ವಾ. ಆ ವಿವರಗಳು ಮಾತ್ರ ಒಂದು ಮರಿತಾ ಇರಲಿಲ್ಲ ಅಂತ ಹೇಳ್ತಾರೆ. ಇದರಿಂದ ನಮಗೇನು ಗೊತ್ತಾಗುತ್ತೆ, ನಮಗೆ ಬೇಕಾದ್ದನ್ನು ನೆನಪಲ್ಲಿ ಇಟ್ಕೊಳ್ತೀವಿ, ಬೇಡದೇ ಇದ್ದದ್ದನ್ನು ಬಿಟ್ಟುಬಿಡ್ತೀವಿ. ಇದು ಮರುವು ಹೇಗಾಗುತ್ತೆ ಅಂದರೆ, ನಾವು ಇದನ್ನೆಲ್ಲ ಗೆಲ್ಲಬೇಕಲ್ವ. ಯಾವುದನ್ನು ನೆನಪಲ್ಲಿ ಇಟ್ಕೋಬೇಕು, ಯಾವುದನ್ನು ಬಿಡಬೇಕು ಅನ್ನೋದನ್ನು ನಾವು ಅಧ್ಯಯನ ಮಾಡಬೇಕು. ನಮಗೆ ಯಾವುದು ಉಪಯೋಗ ಆಗುತ್ತೆ, ನಾವು ಸಾಧನೆ ಮಾಡ್ತಾ ಇರೋದು ಯಾತಕ್ಕೋಸ್ಕರ, ನಾವು ಏನಕ್ಕೆ ಇಲ್ಲಿಗೆ ಬಂದಿದ್ದೀವಿ, ಇವೆಲ್ಲ ಮಾಡ್ತಾ ಇರುವಾಗ ನಾವು ಯಾವುದನ್ನು ನೆನಪಲ್ಲಿ ಇಟ್ಕೋಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅದರಲ್ಲಿ ನಾವು ಹೇಗೆ ಮುಂದುವರಿಬೇಕು, ಈ ನೆನಪನ್ನು ಗೆಲ್ಲೋದು ಹೇಗೆ ಅಂದರೆ, ಯಾವ ವಿಷಯ ನಮಗೆ ಮರ್ತು ಹೋಗುತ್ತೋ ಅದನ್ನು ಅವ್ರು ಹೇಳ್ತಾರೆ, ಪತ್ತೆ ಮಾಡಿ ಅಂತಾರೆ. ನಿಮ್ಗೆ ಯಾವ ವಿಷಯ ಮರ್ತು ಹೋಗುತ್ತೆ, ನನಗೆ ಈ ವಿಷಯ ಗೊತ್ತಿಲ್ಲಪ್ಪ, ಅವ್ರು ಏನೋ ಹೇಳಿದ್ರು, ಇವತ್ತು ಮೌನವಾಣಿ ಹೇಳಿದ್ರು, ನನಗೆ ಅದು ಅರ್ಥನೇ ಆಗ್ತಾಯಿಲ್ಲ. ಯಾಕೆ ಅರ್ಥ ಆಗ್ತಾಯಿಲ್ಲ ಅದಕ್ಕೆ ಹೇಳ್ತಾರೆ, ನಮಗೆ ಅದರ ಪೂರ್ತಿ ಆಳವಾಗಿ ಹೋಗಲ್ಲ, ಅಲ್ಲಿ ಹೇಳಿದಷ್ಟೇ. ಅವ್ರು ಹೇಳ್ತಾರೆ, ನಮ್ಗೆ ಯಾವಾಗಲೂ ನೆನಪಿರೋದು ಹೇಗೆ ಅಂತ ಹೇಳಿದ್ರೆ, ಒಂದು ಪಟ್ಟಿ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ನೆನಪಾಗ್ತಾ ಇಲ್ವೋ ಅದನ್ನು ಮತ್ತೆ ನೀವು ಹೋಗಿ ಆ ವಿಷಯಗಳನ್ನು ಗಮನಿಸಿ, ಅದನ್ನು ಅವುಗಳ ಮೇಲೆ ಮನಸ್ಸನ್ನು ಪೂರ್ತಿ ಇಡಿ. ಆವಾಗ ಧಾರಣ ಅಂತ ಹೇಳಿದ್ವಿ ನಾವು.
ಧ್ಯಾನಕ್ಕೆ ಮುಂಚೆ ಧಾರಣ ಹೇಳ್ತಾರಲ್ವ, ಧಾರಣ ಅಂತ ಹೇಳಿದ್ರೆ ಒಂದು ವಿಷಯದ ಮೇಲೆ ನಾವು ಸಂಪೂರ್ಣ ಗಮನವನ್ನು ಹರಿಸೋದು. ಹಾಗೆ ಮಾಡಿದಾಗ ನಾವು ವಿಷಯದ ಆಳಕ್ಕೆ ಹೋಗ್ತೀವಿ, ಆಗ ನಮಗೆ ಅದು ಅರ್ಥ ಆಗುತ್ತೆ. ಅದನ್ನು ಹೇಳ್ತಾರೆ, ಅದನ್ನು ಅಭ್ಯಾಸ ಮಾಡಿ, ಆವಾಗ ನಿಮಗೆ ನೆನಪಲ್ಲಿ ಉಳಿಯುತ್ತೆ ಅಂತ ಹೇಳ್ತಾರೆ. ಯಾವುದನ್ನು ನೆನಪಲ್ಲಿ ಇಟ್ಕೋಬೇಕು ಅದನ್ನು ನೀವು ಆಳವಾಗಿ ಅದರ ಮೇಲೆ ಗಮನ ಇಡಿ, ಅದನ್ನು ಮನಸ್ಸಿಗೆ ತರಬೇತಿ ಮಾಡಿ ಅಂತ ಹೇಳ್ತಾರೆ. ನಮ್ಮ ನೆನಪಿನ ಶಕ್ತಿ ಉತ್ತಮಗೊಳ್ಳುತ್ತಿರುವುದು ನಮ್ಗೆ ಆಮೇಲೆ ಗೊತ್ತಾಗುತ್ತೆ. ನಾವು ಯಾವುದ್ರ ಮೇಲೆ ಧಾರಣ ಮಾಡ್ತೀವಿ, ಯಾವುದನ್ನು ಗಮನಿಸ್ತೀವಿ, ಪೂರ್ತಿ ಅದನ್ನು ಮರೆಯಲ್ಲ, ಅದನ್ನು ಪೂರ್ತಿಯಾಗಿ ನೋಡ್ತಾ ಹೋಗ್ತೀವಿ. ಬರೀ ಮೇಲೆ ನೋಡಿದಾಗ ಗಿಡನ ಬರೀ ಎಲೆ ಮಾತ್ರ ಕಾಣುತ್ತೆ, ಹೂ ಕಾಣುತ್ತೆ. ಹತ್ತಿರ ಹೋಗಿ ನೋಡಿದಾಗ ಹೂವನ್ನು ಹತ್ತಿರದಿಂದ ನೋಡಿ, ಅದರಲ್ಲಿರೋ ಎಸಳುಗಳು, ಅದರಲ್ಲಿರೋ ಸ್ಟೇಮನ್ ಅಂತೀವಿ, ಪೋಲನ್ ಅಂತೀವಿ, ಆಮೇಲೆ ಏನೇನೋ ಪಿಸ್ಟಿಲ್ ಅಂತೀವಿ, ಅದೆಲ್ಲ ಕೂಡ ಕಾಣುತ್ತೆ. ಯಾವಾಗ ನಾವು ಹತ್ತಿರ ಹೋಗಿ ನೋಡಿದಾಗ. ಅಷ್ಟು ಹತ್ತಿರ ನಾವು ನೋಡೋದೇ ಇಲ್ಲ. ಯಾವ ವಿಷಯಗಳನ್ನು ದೂರದಿಂದ ಗಮನಿಸ್ತೀವಿ, ನನಗದು ಗೊತ್ತಾಗಲಿಲ್ಲ ಅಂತೀವಿ. ಗೊತ್ತಾಗಲಿಲ್ಲ ಅನ್ನೋದು ಯಾವಾಗ ಅಂದರೆ ನಾವು ಗಮನವಿಟ್ಟು ನೋಡಿಲ್ಲ. ಮನಸ್ಸನ್ನು ಪೂರ್ತಿ ಅದರಲ್ಲಿ ನೆಟ್ಟು ನೋಡಿದಾಗ ನಮಗದು ಕಾಣಿಸುತ್ತೆ. ಪ್ರತಿದಿನ ಒಂದು ಭಾವಚಿತ್ರನ ಇಟ್ಕೊಳ್ಳಿ, ಅಥವಾ ಯಾವುದಾದ್ರೂ ಒಂದು ಅದನ್ನು ನೀವು ಸರಿಯಾಗಿ ಗಮನಿಸಿ. ಆಮೇಲೆ ಅದನ್ನು ಮುಚ್ಚಿಟ್ಟು ನಿಮಗೆ ಎಷ್ಟು ನೆನಪಿದೆ ಅದನ್ನು ನೆನಪು ಮಾಡ್ಕೊಳ್ಳಿ, ಅಥವಾ ಒಂದು ಬುಕ್ಕಲ್ಲಿ ಬರೆದಿಡಿ. ನಮಗೆ ಸ್ಕೂಲಲ್ಲಿರುವಾಗ ಒಂದು ಟೆಸ್ಟ್ ಮಾಡ್ತಾಯಿದ್ರು, ಮೆಮೊರಿ ಟೆಸ್ಟ್ ಅಂತ ಹೇಳಿ. ಆ ಮೆಮೊರಿ ಟೆಸ್ಟ್ ಏನು ಮಾಡೋದು, ಟೇಬಲ್ ಮೇಲೆ ಎಲ್ಲ ಇಟ್ಟಿರ್ತಾರೆ, ಪೆನ್ನು, ಪೆನ್ಸಿಲ್ಲು, ಆಮೇಲೆ ರಬ್ಬರ್ ಇರ್ಬೋದು, ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಯೋಗಕ್ಕೆ ನಾವು ಇಡ್ತೀವಲ್ವ, ಒಂದು ಗ್ಲಾಸ್ ಇರ್ಬೋದು, ಟೆಸ್ಟ್ ಟ್ಯೂಬ್ ಇರ್ಬೋದು, ಎಲ್ಲನೂ ಇರುತ್ತೆ ಅಲ್ಲಿ. ನಿಮ್ಗೆ ಏನೇನು ಬೇಕು, ಒಂದು ದಾರ ಇರುತ್ತೆ, ಒಂದು ಎಲ್ಲ ವಸ್ತುಗಳನ್ನು ಇಟ್ಬಿಟ್ಟು ಒಂದು 50-60 ವಸ್ತುಗಳನ್ನು ಇಟ್ಬಿಡ್ತಾರೆ. ಆಮೇಲೆ ಒಂದು 10 ನಿಮಿಷ 15 ನಿಮಿಷ ಇದನ್ನೆಲ್ಲ ನೋಡ್ಕೊಳ್ಳಿ ನೀವು ಅಂತ ಎಲ್ಲರನ್ನ ಮಕ್ಕಳನ್ನ ಕರೆದ್ಬಿಟ್ಟು ತೋರಿಸ್ತಾರೆ. ತೋರಿಸಿ ಆದಮೇಲೆ ಆಮೇಲೆ ಅದನ್ನೆಲ್ಲ ಮುಚ್ಚಿಟ್ಬಿಟ್ಟು ಟೆಸ್ಟ್ ಕೊಡ್ತಾರೆ. ನೀವು ಏನೇನು ನೆನ್ಪಿಟ್ಕೊಂಡಿದ್ದೀರ ಅಲ್ಲಿ ನೋಡಿದ್ದು ಅದನ್ನೆಲ್ಲ ಬರೀರಿ ಅಂತ ಹೇಳ್ತಾರೆ. ಅದು ಯಾರು ಹೆಚ್ಚಾಗಿ ಬರ್ತಿರ್ತಾರೋ ಅವ್ರಿಗೆ ಬಹುಮಾನ ಕೊಡ್ತಾಯಿದ್ರು. ಅದು ನೋಡಿ ಎಷ್ಟು ಒಳ್ಳೆಯ ಕೆಲಸ. ಮಕ್ಕಳನ್ನ ನೆನಪಿನ ಶಕ್ತಿ ಹೆಚ್ಚು ಮಾಡಬೇಕಾದ್ರೆ ನಾವು ಅದನ್ನು ನೆನಪಿಸ್ಕೋಬೇಕು. ಮತ್ತು ನಾವು ಏನು ಕೆಲಸ ಮಾಡಿದ್ದೀವಿ, ಯಾವ ವಸ್ತುನ ನೋಡಿದ್ದೀವಿ, ಅದನ್ನು ಮತ್ತೆ ಜ್ಞಾಪಿಸ್ಕೊಂಡಾಗ ನಮಗದು ನೆನಪಲ್ಲಿ ಉಳಿಯುತ್ತೆ. ಅದನ್ನು ಅವ್ರು ಹೇಳ್ತಾರೆ, ನೀವು ಯಾವುದೇ ಒಂದು ನೆನಪಿರಬೇಕು ಅಂತ ಅಂದ್ಕೊಳ್ತಿರೋ ಅದನ್ನು ಸರಿಯಾಗಿ ಈ ಕೆಲಸ ಮಾಡಿ, ಅದನ್ನು ಚಿತ್ರ ಮನಸ್ಸಲ್ಲಿ ತಂದುಕೊಳ್ಳಿ, ಆಮೇಲೆ ಅದನ್ನು ಮತ್ತೆ ಪುನರಾವರ್ತನೆ ಮಾಡಿಕೊಡಿ, ಆವಾಗ ನಿಮಗೆ ಮರ್ತು ಹೋಗಲ್ಲ. ಹೀಗೆ ಮೊದಲು ನಾವೇನು ಮಾಡ್ತೀವಿ, ವಸ್ತು ಮೇಲೆ, ರೂಪಗಳ ಮೇಲೆ ನಾವು ಗಮನವನ್ನು ಇಡ್ತೀವಿ. ಇವೆಲ್ಲ ಕೂಡ ಮನೋದೇಹದಲ್ಲಿ ರೂಪುಗೊಳ್ಳುತ್ತೆ. ಮನಃಶಕ್ತಿಯನ್ನು ಬೆಳೆಸ್ಕೊಂಡು ಮುಂದುವರೆದಾಗ ಅದೇ ವಸ್ತುವನ್ನು ಪರಿಶೀಲಿಸದೆ ಅದೇ ವಸ್ತುವಿನ ಹೆಚ್ಚು ವಿವರಗಳು ನಮಗೆ ತಿಳಿಯುತ್ತೆ ಅಲ್ವಾ. ನಾವು ಇವತ್ತೇ ನೋಡ್ತಾ ಇದ್ದೀವಿ, ಒಂದು ಸಲ ಭಾಷಣ ಕೇಳಿದಾಗ ಒಂದು ಸ್ವಲ್ಪ ಅರ್ಥ ಆಗುತ್ತೆ, ಇನ್ನೊಂದು ಸಲ ಅದೇ ವಿಷಯ ಕೇಳಿದಾಗ ಇನ್ನು ಸ್ವಲ್ಪ ಜಾಸ್ತಿ ಅರ್ಥ ಆಗುತ್ತೆ. ಅದೇ ನಾವೇ ಪುಸ್ತಕನ ಓದಿದಾಗ ಇನ್ನೂ ಸ್ವಲ್ಪ ಜಾಸ್ತಿ ಅರ್ಥ ಆಗುತ್ತೆ. ಅದೇ ಪುಸ್ತಕನ ಮತ್ತೆ ಮತ್ತೆ ಓದ್ತಾ ಇದ್ದಾಗ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅರ್ಥ ಆಗುತ್ತೆ. ಆಳವಾಗಿ ನಾವು ಹೋದಾಗ ವಿಷಯದ ಪೂರ್ತಿ ಗ್ರಹಣೆ ನಮಗಾಗುತ್ತೆ. ಹೀಗೆ ನಾವು ಮನಸ್ಸನ್ನು ಪಳಗಿಸ್ಬೇಕು. ಅದು ಹೇಳಿದ್ನಲ್ಲ, ಬಹಳಷ್ಟು ವಿಷಯಗಳಿದೆ. 1 ಗಂಟೆ ಕಾಲದಲ್ಲಿ ನಾವು ಎಲ್ಲ ಮನಸ್ಸನ್ನು ತಿಳ್ಕೊಳ್ತೀವಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನ ಆಟಗಳನ್ನು ನಾವು ಅಬ್ಸರ್ವ್ ಮಾಡಬೇಕು, ಅದನ್ನು ನಾವು ನಮ್ಮ ಅಧೀನಕ್ಕೆ ತಗೋಬೇಕು, ಅದನ್ನು ಬೆಳೆಸಬೇಕು ಅಂತೇಳಿ. ಮತ್ತು ಇದಕ್ಕೆ ಶಿಕ್ಷಣ ಹೇಗೆ ಕೊಡಬೇಕು. ನಾವು ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ, ಮನಸ್ಸು ಹೀಗೆ ಕೆಲಸ ಮಾಡುತ್ತೆ, ತಾನು ಬೇಕಾದ ಕಡೆ ಗೆಳ್ಕೊಂಡು ಹೋಗುತ್ತೆ, ಅದಕ್ಕೆ ಯಾವ್ದು ಬೇಕೋ ಅದನ್ನು ಆಕರ್ಷಣೆ ಮಾಡುತ್ತೆ ಅಂದಾಗ ನಮ್ಮ ಮನಸ್ಸಿಗೆ ಯಾವ ರೀತಿ ನಾವು ತರಬೇತಿ ಕೊಡಬೇಕು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಗೊತ್ತಾದ ಮಾರ್ಗದಲ್ಲಿ ಮನಸ್ಸಿಗೆ ಕೊಡುವ ಶಿಕ್ಷಣ ಪಡೆದು ಮನಸ್ಸನ್ನು ಇತರೆ ಯಾವ ವಿಷಯಕ್ಕಾದರೂ ಅದನ್ನು ಬಳಸ್ಕೊಳ್ಬೋದು. ಒಂದು ಕಡೆ ನೀವು ಶಿಕ್ಷಣ ಕೊಡಿ, ಅದು ಎಲ್ಲ ರೀತಿಯಲ್ಲಿ ಅದು ಕೆಲಸಕ್ಕೆ ಬರುತ್ತೆ. ಯಾವುದೇ ಒಂದು ವಿಷಯದ ಮೇಲೆ ಈ ರೀತಿ ಮಾಡಪ್ಪ ನೀನು ಅಂತ ಹೇಳಿದಾಗ ಅದನ್ನೇ ಅವರು ಬೇರೆ ಕಡೆನೂ ಅಪ್ಲೈ ಮಾಡ್ಬೋದು ಅಲ್ವಾ. ಈಗ ನಾವು ಇತಿಹಾಸಕ್ಕೆ ಬರ್ತೀವಿ, ಬರೀ ಗ್ರಂಥಗಳನ್ನು ಓದೋದು ಒಂದೇ ಅಲ್ಲ, ಬೇರೆ ನೀವೆಲ್ಲಾದರೂ ಹೋಗಿ ಪೂಜೆ ಮಾಡ್ತಾ ಇರುವಾಗ ಯಾರು ಪೂಜೆ ಮಾಡ್ತಾ ಇದ್ದಾರೆ ಅವರ ಮಂತ್ರಗಳು ಹೇಳ್ತಾ ಇರ್ತಾರೆ, ಅಬ್ಸರ್ವ್ ಮಾಡಿ ಅಂತ ಹೇಳ್ತೀವಿ. 1-2 ದಿನ ಅಬ್ಸರ್ವ್ ಮಾಡಿ, 2 ದಿನ ಅವ್ರ ಜೊತೆಯಲ್ಲಿ ಹೇಳಿ, ಮತ್ತು ಮಾರನೇ ದಿನ ನೀವೇ ಕುತ್ಕೊಂಡು ಪುಸ್ತಕ ನೋಡ್ಕೊಂಡು ಮಂತ್ರಗಳನ್ನು ಹೇಳಿ ಬರುತ್ತೆ. ಹಾಗೆ ಅದನ್ನು ನಾವು ತರಬೇತಿ ಮಾಡಬೇಕು. ಒಂದು ವಿಷಯನ ಕೊಟ್ಟು ಅದರಲ್ಲಿ ಒಂದು ಆರ್ಡ್ರಲ್ಲಿ ಶಿಕ್ಷಣವನ್ನು ಕೊಟ್ಟಾಗ ವಿಷಯಗಳನ್ನು ಕಂಠಪಾಠ ಮಾಡೋದ್ರ ಮೂಲಕನೇ ಎಲ್ಲ ಬರುತ್ತೆ ಅಂತ ಅಲ್ಲ. ಕಂಠಪಾಠ ಮಾಡೋದ್ರಿಂದ ಮನಸ್ಸು ಬೆಳೆಯೋದಿಲ್ಲ ಅಂತ ಹೇಳ್ತಾರೆ. ಕಂಠಪಾಠ ಮಾಡೋದು ಮರ್ತು ಹೋಗುತ್ತೆ. ಈಗ ಒಂದು ಕ್ಷಣಕ್ಕೆ ಜ್ಞಾಪಕ ಇರುತ್ತೆ, 10 ನಿಮಿಷಕ್ಕೆ ಜ್ಞಾಪಕ ಇರುತ್ತೆ, ಆಮೇಲೆ ನೋಡಿ ಕಂಠಪಾಠ ಮಾಡಿದ್ದು ನೆನಪಿರೋದಿಲ್ಲ. ಏನು ಮಾಡಬೇಕು ಅದಕ್ಕೆ ಹೇಳ್ತಾರೆ, ಕಂಠಪಾಠ ಮಾಡೋದ್ರಿಂದ ಮನಸ್ಸು ಬೆಳೆಯಲ್ಲ. ನೆನಪಿಟ್ಕೊಳ್ಳುವಂಥದ್ದು ಆ ವಿಷಯಗಳ ಹೋಲಿಕೆ ಮತ್ತು ಪರಸ್ಪರ ಸಂಬಂಧಗಳನ್ನು ಗೊತ್ತು ಮಾಡ್ಕೊಳ್ಳೋದು ಅಲ್ವಾ. ನಾವು ಕಂಪ್ಯಾರಿಟಿವ್ ಸ್ಟಡಿ ಅಂತ ಹೇಳ್ತೀವಲ್ಲ, ಕಂಪ್ಯಾರಿಟಿವ್ ಸ್ಟಡಿ ಮಾಡಿದಾಗ ನಮಗೆ ಮರ್ತು ಹೋಗಲ್ಲ. ಇದರ ಗುಣ ಏನು ಅದ್ರ ಗುಣ ಏನು ಎರಡನ್ನ ನಾವು ಕಂಪೇರ್ ಮಾಡಿದಾಗ ಬೇಗ ಮರೆಯೋದಿಲ್ಲ. ಸುಮ್ಮನೆ ಬಾಯ್ಹಾಟ್ ಮಾಡಿದರೆ ಸ್ವಲ್ಪ ಹೊತ್ತಿಗೆ ಮರ್ತು. ವಿಚಾರ ಮಾಡಿ ಅಂತ ಹೇಳ್ತಾರೆ. ವಿಚಾರ ಮಾಡೋ ಶಕ್ತಿಯನ್ನು ಮನಸ್ಸಿಗೆ ಕಲಿಸ್ಕೊಡಿ ಅಂತ ಹೇಳ್ತಾರೆ.
ಅದಕ್ಕೆ ಹೇಳ್ತಾರೆ, ಯಾರ ಸಂಪರ್ಕದಲ್ಲಿ ನಾವಿರಬೇಕಪ್ಪ, ಇದೆಲ್ಲ ಮಾಡಬೇಕಂದ್ರೆ ಮಹಾತ್ಮರು, ಸರ್ವಜ್ಞರು, ಇದೆಲ್ಲ ನಾವೇನು ತಿಳ್ಕೊಂಡಿದ್ದೀವಿ ಅಂತ ಹೇಳಿದರೆ, ಅವರು ಮಹಾತ್ಮರು, ಗುರುಗಳು, ಅವ್ರಿಗೆಲ್ಲ ಈ ಬ್ರಹ್ಮಾಂಡದಲ್ಲಿರೋ ವಿಷಯ ಎಲ್ಲ ತಿಳಿದಿರುತ್ತೆ ಅಂತ ಅಂದ್ಕೊಳ್ತೀವಿ ನಾವು. ಅವರೆಲ್ಲ ಅರ್ಥ ಮಾಡ್ಕೊಂಡಿರ್ತಾರೆ, ಅವ್ರ ಪ್ರಜ್ಞೆಯಲ್ಲಿ ಎಲ್ಲ ಇದ್ದುಬಿಟ್ಟಿದೆ ಅಂತ ನಾವು ಅಂದ್ಕೊಳ್ತೀವಿ. ನಾವು ಅರ್ಥ ಮಾಡ್ಕೊಳ್ಳೋದು ಹಾಗೆ. ಆದರೆ ಅದು ಹಾಗಲ್ಲ. ಅವರು ನೋಡಿದ್ದಾರೆ, ಅವ್ರಿಗೆಲ್ಲ ಗೊತ್ತು ಅಂದ ಮಾತ್ರಕ್ಕೆ ಯಾವಾಗಲೂ ಸದಾಕಾಲ ಅವ್ರ ನೆನಪಲ್ಲಿ ಇರಬೇಕು, ಅದು ಮಹಾತ್ಮರಿಗೆಲ್ಲ ಗೊತ್ತಿದೆ, ಅವರು ಬೆಳೆದಿದ್ದಾರೆ ಅಂತ ಅಂದ್ಕೊಳ್ಳೋದಲ್ಲ. ಅದು ಹೇಳ್ತಾರೆ, ಅವ್ರು ಯಾವ ಕಡೆ ಅವ್ರ ಹತ್ರ ಇರುತ್ತೆ, ಎಲ್ಲ ಜ್ಞಾನ ಇದೆ. ನೀವು ಯಾವಾಗ ಯಾವುದು ಬೇಕೋ, ಯಾವ ವಸ್ತುನ ನೋಡ್ತೀರೋ, ಯಾವುದ್ರ ಬಗ್ಗೆ ನಿಮಗೆ ಜ್ಞಾನ ಬೇಕೋ ಅದಕ್ಕೆ ಅವರು ಗಮನ ಕೊಡ್ತಾರೆ ಅಲ್ವಾ. ಅವ್ರು ಯಾವ ಕಡೆ ಗಮನ ತಿರುಗಿಸಿದ್ರೆ ಅದಕ್ಕೆ ಸಂಬಂಧಪಟ್ಟ ವಿಷಯ ಅವ್ರಿಗೆ ತಿಳಿಯುತ್ತೆ. ನಾವು ಹಾಗೆ ಹೇಳ್ತೀವಿ, ನಿಮಗೆಲ್ಲ ಗೊತ್ತಪ್ಪ, ನೀವೇನು ಯಾವಾಗ ಬೇಕಾದರೂ ಹೇಳ್ತೀರಾ. ಆಗುತ್ತೆ, ಯಾವಾಗಲೂ ಹೇಳೋಕ್ಕಾಗತ್ತೆ. ಅವರು ಯಾವ ಕಡೆ ಗಮನ ಹರಿಸ್ತಾರೋ ಆ ವಿಷಯ ಅವ್ರಿಗೆ ನೆನಪಾಗುತ್ತೆ, ಇರುತ್ತೆ ಎಲ್ಲ ಒಳಗೆ. ಇವಾಗ ನೀವೆಲ್ಲ ಹೋಗ್ತಾ ಇರ್ತೀರ, ಇಲ್ಲಿ ಬಂದು ಕೇಳಿದಾಗ ಈ ವಿಷಯಗಳನ್ನು ಹೇಳಿ ಅಂದರೆ ಹೇಳ್ತೀರ. ಇಲ್ಲಿ ಬಂದು ಕೂತ್ಕೊಂಡು ಇನ್ಯಾವುದೋ ವಿಷಯನ ಕೇಳಿದ್ರೆ, ಅಯ್ಯೋ ಸ್ವಲ್ಪ ಹೊತ್ತಾಳಿ, ನಾನು ಇವಾಗ ಇದರಲ್ಲಿ ಗಮನ ಇಟ್ಟಿದ್ದೀನಿ, ಆಮೇಲೆ ಹೇಳ್ತೀನಿ ಅಂತ ಹೇಳ್ತೀರ ಅಲ್ವಾ. ಆ ವಿಷಯದ ಕಡೆ ಆಮೇಲೆ ಬರ್ತೀನಿ ಅಂತ. ಹಾಗೆ ಬೆಳೆದವರ ಸಹವಾಸ, ಗುರುಗಳ ಹತ್ರ, ನಾವು ಮಹಾತ್ಮರ ಹತ್ರ ಯಾಕೆ ಹೋಗ್ತೀವಿ ಅಂದರೆ, ಅವರು ಸಹವಾಸ ಮಾಡೋದ್ರಿಂದ ನಮಗಿಂತಲೂ ಅವ್ರು ಹೆಚ್ಚು ಬೆಳೆದಿರ್ತಾರೆ. ಅವ್ರ ಸಹವಾಸದಲ್ಲಿ ನಾವು ಹೋದಾಗ ಮನಸ್ಸಿನ ಬೆಳವಣಿಗೆ ತೀವ್ರವಾಗುತ್ತೆ ಅಲ್ವಾ. ನಾವು ಎಷ್ಟು ಬೆಳಿಬೇಕೋ ಅದಕ್ಕಿಂತ ಹೆಚ್ಚಾಗಿ ಬೆಳಿತೀವಿ. ಅವ್ರ ಹತ್ರ ಹೋದಾಗ ಅವರ ಜ್ಞಾನ ನಮಗೆ ಬರುತ್ತೆ. ಅದು ಹೇಳ್ತಾರೆ, ಒಂದು ಉದಾಹರಣೆ ಕೊಡ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ ಉದಾಹರಣೆ. ಒಂದು ಕಬ್ಬಿಣದ ತುಂಡು ಸ್ವಂತವಾಗಿ ಶಾಖವನ್ನು ಪ್ರಸಾರ ಮಾಡಲಾರ್ದು ಅಂತ ಹೇಳೋದು. ಕಬ್ಬಿಣದ ತುಂಡು ಹಾಗೆ ಇದ್ದರೆ ಅದರಲ್ಲಿ ಏನಾದರೂ ಹೀಟ್ ಬರ್ತದ, ಅದಕ್ಕೆ ಬೆಂಕಿಯ ಸಹವಾಸ ಬೇಕು. ಬೆಂಕಿಯ ಸಹವಾಸ ಅದು ಸುಟ್ಟಾಗ ಅದರಿಂದ ಹರಿಯುತ್ತೆ ಅದು ಆ ಉಷ್ಣಾಂಶ. ಅದು ಬೆಂಕಿ ಸಂಪರ್ಕದಿಂದ ಹೇಗೆ ಶಕ್ತಿಯನ್ನು ಪಡ್ಕೊಳ್ಳುತ್ತೋ ಹಾಗೆ ನಾವು ಕೂಡ ಮೇಧಾವಿಗಳ ಸಂಪರ್ಕದಲ್ಲಿದ್ದಾಗ, ಗುರುಗಳ ಸಂಪರ್ಕದಲ್ಲಿದ್ದಾಗ, ಮಹಾತ್ಮರ ಸಂಪರ್ಕದಲ್ಲಿದ್ದಾಗ ಆತನ ಮನಸ್ಸಿನ ಮೇಲ್ಮಟ್ಟದ ಶ್ರುತಿಗಳಿಗೆ ಅನುಸಾರವಾಗಿ ನಮ್ಮ ಮನಸ್ಸು ಕೆಲಸ ಮಾಡುವಂತೆ ಅವರು ಮಾಡ್ತಾರೆ ಅಲ್ವಾ. ಆಗ ನಮ್ಮಿಬ್ಬರ ಮಧ್ಯೆ ಒಂದು ಸೇತುವೆ ಏರ್ಪಟ್ಟಿರುತ್ತೆ. ಮಹಾತ್ಮರಿಗೂ, ನಾವು ಯಾರ ಹತ್ರ ಕೂತಿರ್ತೀವೋ ಅವರಿಗೂ, ಸತ್ಸಂಗದಲ್ಲಿ ಕೂತಿರ್ತೀವಲ್ವೋ ಅವ್ರಿಗೂ ನಮಗೂ ಒಂದು ಸೇತುವೆ ಏರ್ಪಟ್ಟು ಅವರಿಂದ ನಮಗೆ ಹರಿತದೆ. ಅವರ ಉನ್ನತ ಭಾವನೆಗಳು, ಅವರ ಒಂದು ಪ್ರಜ್ಞೆಯ ಮಟ್ಟ ನಮಗೆ ತಲುಪುತ್ತೆ. ನಮ್ಮ ಗ್ರಹಣ ಶಕ್ತಿಯು ಚುರುಕಾಗಿರಬೇಕು ಆವಾಗಲೂ ಕೂಡ. ಹಿಂದೆ ಆವಾಗ ನಮಗನ್ಸುತ್ತೆ, ನಮ್ಗೆ ಎಷ್ಟೋ ಸಲ ಅನಿಸುತ್ತೆ, ಆ ಸಭಾಂಗಣದಲ್ಲಿ ಕೂತಿದ್ದಾಗ ಅವ್ರು ಭಾಷಣ ಮಾಡ್ತಾ ಇರುವಾಗ ಆ ವಿಷಯಗಳೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಆಗಿರುತ್ತೆ. ಆಮೇಲೆ ನಾವು ಹೊರಗಡೆ ಹೋದ್ಮೇಲೆ ನಾಳೆ ಯಾರು ಸಿಗ್ತಾರಪ್ಪ, ನನ್ನೇ ಡಾಕ್ಟರ್ ನಾಗೇಶ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು, ಎಷ್ಟು ಚೆನ್ನಾಗಿತ್ತಪ್ಪ ವಿಷಯ ಅಂತ ಹೇಳಕ್ಕೆ ಹೋಗ್ತೀವಿ. ಅರ್ಧಂಬರ್ಧ ಗೊತ್ತಿರುತ್ತೆ, ನಮಗೆ ಪೂರ್ತಿ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಅದಕ್ಕೆ ಅವ್ರು ಹೇಳ್ತಾರೆ, ಆ ಸಂದರ್ಭದಲ್ಲಿ ಅವರ ಉನ್ನತ ಮಟ್ಟದ ಪ್ರಜ್ಞೆ ಇರ್ತದಲ್ಲ, ಅದು ನಮಗೆ ಬರೋ ಹಾಗೆ ಅವ್ರ ಸಂಕಲ್ಪ ಇರ್ತದೆ. ಅಷ್ಟು ಹೊತ್ತು ನಾವು ಅವ್ರ ಜೊತೆಯಲ್ಲೇ ಇರ್ತೀವಿ. ಆವಾಗ ನಮಗೆ ಅವ್ರು ಹೇಳಿದ್ದೆಲ್ಲ ಅರ್ಥ ಆಗ್ತಾ ಇರುತ್ತೆ, ಚೆನ್ನಾಗಿ ಗೊತ್ತಾಗಿದೆ ಅನಿಸುತ್ತೆ. ಅದು ಅವರ ಪ್ರಭಾವ ಅಂತ ಹೇಳ್ತೀವಿ. ಅದು ನಾವು ಸತ್ಸಂಗದಲ್ಲಿ ಇರ್ತಕ್ಕಂಥ ಪ್ರಭಾವ, ಅವರ ಪ್ರಭಾವ ನಮ್ಮ ಮೇಲೆ ಬೀರುತ್ತೆ. ಇದನ್ನೆಲ್ಲ ಅವ್ರು ಹೇಳ್ತಾರೆ, ಎಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಇದು ಕಷ್ಟ ಆಗುತ್ತೆ ಅಂದರೆ, ಹಿಂದಿನ ದಿವಸ ಭಾಷಣ ಮಾಡಿದ್ದು ನಮಗೆ ಹೇಳೋಕ್ಕೆ ಇಷ್ಟು ಕಷ್ಟ ಆದರೆ ಇನ್ನು ಹಿಂದಿಂದೆಲ್ಲ ನೆನಪುಗಳು ಹೇಗೆ ಬರುತ್ತೆ ನಮಗೆ? ಹಿಂದಿಂದೆಲ್ಲ ಹೇಳಬೇಕು ಅಂದರೆ ಸಾಧ್ಯ ಇದೆಯಾ ಅಂದರೆ, ನಾವು ಆ ಮಟ್ಟಕ್ಕೆ ಬೆಳೆದಾಗ ಸಾಧ್ಯ, ಖಂಡಿತ ಆಗುತ್ತೆ. ಆದರೆ ನಾವಾಗಿಯೇ ಸ್ವಂತವಾಗಿ ಅದನ್ನು ವಿಮರ್ಶೆ ಮಾಡಿದಾಗ, ಅವ್ರು ಹೇಳಿದರು ನೆನ್ನೆ, ಅವ್ರು ಹೇಳ್ತಾ ಇರುವಾಗ ನಾವು ಅದನ್ನು ಮತ್ತೆ ಹೋಗಿ ಅದೇ ವಿಷಯ ನಾವು ನೋಡಿದರೆ, ಆ ವಿಷಯಗಳನ್ನು ನಾವು ಅಧ್ಯಯನ ಮಾಡಿದರೆ ಖಂಡಿತ ನಮ್ಮ ಸ್ವಂತದ್ದಾಗುತ್ತೆ ಆವಾಗ ಅಲ್ವಾ. ಅಷ್ಟೊತ್ತು ಅವ್ರು ಕೂತಿರುವಾಗ ಅವ್ರು ಕೊಟ್ಟಂಥ ಪ್ರಜ್ಞೆ ನಮಗೆ ಬರ್ತಾ ಇರುತ್ತೆ. ಅದು ಅವ್ರು ಅವ್ರನ್ನ ಬಿಟ್ಟು ಹೋದ್ಮೇಲೆ ಅದು ನಮಗೆ ಕಡಿಮೆ ಆಗಿರುತ್ತೆ. ಮತ್ತು ನಾವು ಹೋಗಿ ಅದೇ ಗ್ರಂಥವನ್ನು ನಾವು ಅಧ್ಯಯನ ಮಾಡಿದರೆ, ಅದನ್ನು ನಾವು ಪುನರಾವರ್ತನೆ ಮಾಡಿಕೊಂಡ್ರೆ, ನಾವು ಅದನ್ನು ವಿಚಾರ ಮಾಡಿದಾಗ ಅದು ನಮ್ಮ ಸ್ವಂತದ್ದಾಗತ್ತೆ. ಆ ವಿಷಯ ನಮ್ಮ ಸ್ವಂತದ್ದಾಗುತ್ತೆ. ಆ ಅಭಿಪ್ರಾಯಗಳನ್ನು ನಾವು ಸ್ವಂತವಾಗಿ ಬೆಳೆಸ್ಕೊಳ್ಳೋ ರೀತಿ ಹೀಗೆ ಅಂತ ಹೇಳ್ತಾರೆ. ಇದಾಗಬೇಕಾದ್ರೆ ನಾವು ಪದೇ ಪದೇ ಆ ವಿಷಯಗಳನ್ನು ಮೆಲುಕು ಹಾಕ್ತಾ ಇರಬೇಕು, ಪದೇ ಪದೇ ಆ ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು, ಗಮನಿಸಬೇಕು, ನಾವು ಅಧ್ಯಯನ ಮಾಡಬೇಕು. ಇವೆಲ್ಲ ಶ್ರಮ ವಹಿಸಿ ಮಾಡಬೇಕಾಗುತ್ತೆ. ನಾವು ಸುಮ್ಮನೆ ಕೂತ್ಕೊಂಡ್ರೆ ಬರೋದಿಲ್ಲ, ನಮ್ಮ ಎಫರ್ಟ್ ಕೂಡ ಬೇಕು ಅದು. ಆದರೆ ಹೇಳ್ತಾರೆ, ನಾವೆಲ್ಲ ಶ್ರಾವಕರು ಅಲ್ವಾ, ಇನ್ನು ಕೇಳ್ತಾ ಇದ್ದೀವಿ, ನಾವೆಲ್ಲ ಕೇಳಿಸ್ಕೊಳ್ಳೋರು, ಭಾಷಣ ಮಾಡ್ತಾ ಇದ್ದಾರೆ ತಿಳಿದವರು, ಅವ್ರ ಹತ್ರ ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಇನ್ನು ಬೀಜ ರೂಪದಲ್ಲಾಗಿ ಇದೆ, ನಮ್ಮಲ್ಲಿ ಆ ಪ್ರಜ್ಞೆ ಬೀಜ ರೂಪದಲ್ಲಿದೆ. ಅದು ಆ ಮಹಾತ್ಮರಿಗೆ ಅಥವಾ ಭಾಷಣಕಾರರಿಗೆ ಗೊತ್ತಿದೆ, ಅವರು ಅದನ್ನು ಶ್ರುತಿ ಮಾಡ್ತಾರೆ. ಆವಾಗ ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ಆ ಸಂಪರ್ಕದಿಂದ ನಮ್ಮಲ್ಲಿ ಬೀಜ ರೂಪದಲ್ಲಿ ಇದೆಯಲ್ಲ ಪ್ರಜ್ಞೆ, ಅದು ಬೆಳವಣಿಗೆ ಆಗುತ್ತೆ, ಅದು ಪ್ರಚೋದನೆ ಆಗುತ್ತೆ. ಹಾಗೆ ನಮ್ಮ ಮನಸ್ಸು ಕೂಡ ಬೆಳೀತಾ ಹೋಗುತ್ತೆ. ಈ ರೀತಿ ಬೆಳೆದವರು
ಮಹಾತ್ಮರು ಸಂಸರಣೆಯಲ್ಲಿ ಹಿಂದಿರುವವರ ಶಕ್ತಿಗಳನ್ನು ಬೆಳೆಸಲು ಸಹಾಯ ಮಾಡ್ತಾರೆ. ಯಾಕೆ ಮಹಾತ್ಮರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಈಗ ನಮಗೆಲ್ಲ ಗೊತ್ತಾಗುತ್ತೆ, ನಮ್ಮನ್ನೆಲ್ಲ ಕೂಡ ಅವರು ಬೆಳೆಸ್ತಾ ಇದ್ದಾರೆ. ಯಾಕಂದರೆ ಅವರ ಪ್ರಜ್ಞೆಯಿಂದ ನಮ್ಮ ಪ್ರಜ್ಞೆಗೆ ಆ ವಿಷಯಗಳನ್ನು ಕಳಿಸಿ ಅವರು ಬೆಳೆಯಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ಸಮಯ ಇನ್ನು ಸ್ವಲ್ಪ ಇದೆ, ನಾನು ಮತ್ತೆ ಯಾವಾಗಲಾದರೂ ಸಮಯ ಸಿಕ್ಕಾಗ ನಾವು ಪೂರ್ತಿ ವಿಷಯಗಳನ್ನು ತಿಳ್ಕೊಳ್ಳೋಣ. ಆದರೆ ಈಗ ಮುಗಿಸೋ ಕಾಲ ಬಂದಿರೋದ್ರಿಂದ ಇನ್ನು 10 ನಿಮಿಷ ಇದೆ, 5 ನಿಮಿಷ. ನಮ್ಮ ಶಿಕ್ಷಣಕ್ಕೆ ಒಳಪಡೋ ಉದ್ದೇಶದಲ್ಲಿ ನಾವು ಹೇಗೆ ಧಾರಣ ಅಂತ ಹೇಳ್ತೀವಲ್ಲ, ಒಂದೇ ಮನಸ್ಸಿನ ಕಡೆ ಗಮನ ಕೊಟ್ಟಾಗ, ಒಂದೇ ವಿಷಯದ ಕಡೆ ಗಮನ ಕೊಟ್ಟಾಗ ನಾವು ಅದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ನಾವು ಯಾವ ಉದ್ದೇಶಕ್ಕೆ ಈ ಮನಸ್ಸನ್ನು ಬೆಳೆಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಸೇವೆ ಮಾಡಬೇಕು ಅಂತ ಬರ್ತಿದ್ದೀವಿ. ನಾವು ಕೂಡ ಈ ಪ್ರಪಂಚಕ್ಕೆ ಏನಾದರೂ ನಮ್ಮ ಕೈಲಾಗೋ ಸೇವೆ ಮಾಡಬೇಕು. ನಾವು ಬೆಳೀತಾ ಇದ್ದೀವಿ, ನಮ್ಮ ಜೊತೆಗಿರೋರು ಬೆಳೆಸ್ಕೊಂಡು ಹೋಗಬೇಕು ಅಂತ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಕೊನೆಯದು ಹೇಳ್ತಾರೆ ಅವರು, ಧ್ಯಾನ, ನಮ್ಮ ಮೆದುಳನ್ನು ನಾವು ಬೆಳೆಸ್ಕೊಳ್ಬೇಕು. ನಾವು ಯಾವ ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ಮನಸ್ಸಿಗೆ ಏನೇನು ವಿಷಯಗಳನ್ನು ಕೊಡಬೇಕು, ಅದನ್ನು ಹೇಗೆ ನಾವು ಅಭ್ಯಾಸ ಮಾಡಬೇಕು, ನಮಗಿದೆಲ್ಲ ಗೊತ್ತಾಯ್ತು. ಈಗ ನಾವು ಮನಸ್ಸನ್ನು ಹೇಗೆ ಬೆಳೆಸ್ಕೊಳ್ಬೇಕು, ಅದಕ್ಕೆ ಹೇಗೆ ತರಬೇತಿನ ಕೊಡಬೇಕು, ಇದನ್ನೆಲ್ಲ ತಿಳ್ಕೊಂಡು ಪ್ರತಿನಿತ್ಯ ನಾವು ಯಾವ ಕೆಲಸವನ್ನು ಮಾಡಬೇಕು, ಇದನ್ನೆಲ್ಲ ಧ್ಯಾನದ ಮೂಲಕವೇ ಸಾಧ್ಯ ಅಲ್ವಾ. ಮನಸ್ಸನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು, ಅದನ್ನು ನಮ್ಮ ದಾರಿಗೆ ತೊಗೊಂಬರಬೇಕು, ನಾವು ಅದರಲ್ಲಿ ಮನಸ್ಸನ್ನು ನೆಡಬೇಕು, ಗಮನ ಇಟ್ಟು ವಿಷಯಗಳನ್ನು ತಿಳ್ಕೊಳ್ಬೇಕು, ನಾವು ಅದನ್ನು ವಿಚಾರ ಮಾಡಬೇಕು. ಆ ವಿಚಾರ ಶಕ್ತಿಯನ್ನು ಬೆಳೆಸ್ಕೊಂಡು ನಾವು ಇತರರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಮನಃಶಕ್ತಿಯನ್ನು ನಾವೆಲ್ಲರೂ ಕೂಡ ಸದ್ವಿನಿಯೋಗ ಮಾಡ್ಕೊಳ್ಳೋಣ. ನಾವೆಲ್ಲರೂ ಕೂಡ ಮಹಾತ್ಮನಿಂದ ಜ್ಞಾನವನ್ನು ಪಡ್ಕೊಳ್ತಾ ಇದ್ದೀವಿ, ಆ ವಿಷಯಗಳನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಮನಸ್ಸನ್ನು ನಮಗೆ ಬೇಕಾದ ರೀತಿಯಲ್ಲಿ, ನಮಗೆ ಸಹಾಯ ಆಗೋ ರೀತಿಯಲ್ಲಿ ಅದನ್ನು ಬೆಳೆಸ್ಕೊಳ್ತಾ ಮನಸ್ಸಿಗೆ ಹೆಚ್ಚು ಗಮನವನ್ನು ಕೊಡೋಣ. ಧ್ಯಾನದ ಮೂಲಕ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಸಂಪೂರ್ಣವಾಗಿ ವಿಷಯಗಳನ್ನು ತಿಳ್ಕೊಂಡು ಮನಸ್ಸನ್ನು ಪ್ರತಿನಿತ್ಯ ತರಬೇತಿ, ಅದಕ್ಕೆ ಹೇಳ್ತಾರೆ, ಇಷ್ಟೊತ್ತಿಗೆ ಎದ್ದೇಳಬೇಕು, ಇಷ್ಟೊತ್ತಿಗೆ ಮಾಡಬೇಕು, ನೀನು ಇದನ್ನು ಓದಬೇಕು, ಇಂಥ ಕೆಲಸಗಳನ್ನೇ ಮಾಡಬೇಕು ಅಂತ ಅದಕ್ಕೆ ನಾವು ತರಬೇತಿಯನ್ನು ಕೊಡಬೇಕು. ಇದನ್ನು ಕೊಟ್ಟು ನಾವೆಲ್ಲರೂ ಕೂಡ ಆ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಆ ದಾರಿಯಲ್ಲಿ, ಮಹಾತ್ಮರ ದಾರಿಯಲ್ಲಿ ನಾವೆಲ್ಲರೂ ನಡೆಯೋಣ. ನಮ್ಮ ಕೈಲಾದ ಕಿಂಚಿತ್ ಸೇವೆಯನ್ನು ಎಲ್ಲರಿಗೂ ಮಾಡೋಣ ಅಂತ ಹೇಳ್ತಾ ಇವತ್ತಿಗೆ ಇದನ್ನು ಮುಗಿಸ್ತೇನೆ.